ಮಹಾಜನಗಳೇ ಯಾಕೆ ಬಂದಿದ್ರು ಏನಾಗಿದೆ ನಿಮ್ಗೆ ಅಮರನಾಥ್ ನೀನ್ ಇನ್ನು ಮಗು ಕನಪ ರಾಜಕೀಯ ಗೊತ್ತಿಲ್ಲ ಯಾರು ಕೊಡೇನು ಅಪಸುತ್ತಿ ಅಂತ ಹೇಳಿದ್ರಲ್ಲ ನಾನ್ ಬಾಸುದಲ್ಲ ಒಬ್ರು ಸುತ್ತಿ ಕಣೋ ನಾನಿನ್ನು ಕೊಡ್ಬೇಕು ಇಲ್ಲ ಆಗಲೇ ಅಪಸುತ್ತಿ ಮಾಡ್ಕೊ ಕಿಲೋ ಅಯ್ಯಪ್ಪ ಅಲ್ಲ ಕಡೆ ಪ್ಯಾಟೆ ಹೋಗಿ ಅಂಗಿನ ಲುಂಗಿನ ತತ್ತಳೆ ಪೊಂಗಿ ತಂದಿದ್ದೇನೆ ಕಮಂಗಿ ನನ್ನ ಮಾರವನ್ನು ಬಲಿ ಕೊಡ್ತಾವಳೆಲ್ಲವೋ. ನಮಸ್ಕಾರ. ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕ ಕಡೆಯಿಂದ ವೆಲ್ಕಮ್. ಎಲ್ಲರೂ ಕಲಾವಿದರಾಗಬಹುದಾ? ಪ್ರಯತ್ನ ಪಟ್ರೆ ಖಂಡಿತ ಆಗಬಹುದು ಅಂತ ಕಲಾವಿದರು ಹೇಳ್ತಾರೆ. ಆದ್ರೆ ಅಷ್ಟು ಸುಲಭ ಅಲ್ಲ ಅಂತ ನನ್ಗನ್ಸುತ್ತೆ. ಅದರಲ್ಲೂ ಸಂಗೀತ ಅಂತ ಬಂದಾಗ ಎಲ್ಲರೂ ಚಿತ್ರಗೀತೆಗಳನ್ನ ಹಾಡಬಹುದು, ಪ್ರಯತ್ನ ಪಟ್ರೆ ಕಲಿಕೆ ಇದೆ. ಆದ್ರೆ ಎರಡು ತರದ ಧ್ವನಿಯಲ್ಲಿ ಹಾಡಬಹುದಾ? ನನಗಂತೂ ಅದು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅದು ಕೆಲವರಿಗೆ ಮಾತ್ರ ಅದು ವರ ಅಂತಾನೆ ಹೇಳ್ಬಹುದು. ಹಾಗೆ ಅಂತಹದೇ ಒಬ್ರು ಕಲಾವಿದ್ರು ಇವತ್ತು ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ ನಲ್ಲಿ ಗೆಸ್ಟ್ ಆಗಿ ಬಂದಿದ್ದಾರೆ. ಸೊ ತುಂಬಾ ಖುಷಿಯಿಂದ ಅವ್ರನ್ನ ನನ್ನ ಈ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅವರೇ ಕೃಷ್ಣಮೂರ್ತಿ ಸರ್. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಕೃಷ್ಣಮೂರ್ತಿ ಸರ್ ಅಂದ ತಕ್ಷಣ ಸಾಕಷ್ಟು ಜನಕ್ಕೆ ಗೊತ್ತು ಅವ್ರು ಹಾಡುವಂತ ಕಂಗಳು ಒಂದನೆ ಹೇಳಿದೆ, ಅದು ಹೆಣ್ಣಿನ ಧ್ವನಿಯಲ್ಲಿ ಅದ್ಭುತವಾಗಿ ಕೇಳುತ್ತೆ. ಸರ್, ನನ್ನ ಮೊದಲಿಗೆ ಕಾರ್ಯಕ್ರಮನ ನಿಮ್ಮ ಮಾತಿನ ಈ ಲೈವ್ ಗ್ರಾಫ್ ಹೇಗಿದೆ ಅಂತ ಕೇಳೋಕ್ಕಿಂತ ಮುಂಚೆ ಹಾಡು ಮೂಲಕ ಶುರು ಮಾಡಬಹುದಾ? ಕಂಗಳು ಒಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನುರಿದೆ. ಕಂಗಳ ಒಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನುರಿದೆ. ಜೀವ ಜೀವ ಸೇರಲು ಮಾತು ಏತಕ್ಕೆ, ಜೀವ ಜೀವ ಸೇರಲು ಮಾತು ಏತಕ್ಕೆ, ಒಲವಿನ ಕಾವ್ಯಕ್ಕೆ ಹಿಂದೆ ಪೀಠಿಕೆ. ಕಂಗಳ ಒಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನುರಿದೆ. ಮುಡಿಯದಾರಿದ ಹೂವಿದು, ಮುಗಿಯದ ಕತೆ ನನ್ನದು, ಈ ಹೂವನ್ನು ಮಣ್ಣಿಂದಲೇ ಕಾಪಾಡಿದ ಕೈಗಳಿವು. ಗಂಗೆಗೆ ಕೊಳೆ ಸೋಂಕದು, ಪಾಪದ ಫಲ ಸಲ್ಲದು, ನಿನ್ನನ್ನು ಪಡೆದಂತಹ ಈ ಭಾಗ್ಯವು ನನ್ನದು. ಪೂರ್ವದ ಪುಣ್ಯವು, ಜನ್ಮದ ಬಂಧವು, ನಾನು ನೀನು ನೀನು ನಾನು ಒಂದೇ ಎಂದೆಂದಿಗೂ. ಕಂಗಳು ಒಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನುರಿದೆ. ನಿಜವಾಗ್ಲೂ ಇದು ನನ್ನ ಫೇವ್ರೆಟ್ ಸಾಂಗ್ ಅಂತ ಹೇಳ್ಬೋದು. ಸಾಕಷ್ಟು ಬಾರಿ ಕೃಷ್ಣಮೂರ್ತಿ ಸರ್ನ ಹಾಡಿದ್ರೆ ಈ ಹಾಡಿಲ್ಲ ಕಂಪ್ಲೀಟೇ ಆಗಲ್ಲ ಅಂತ ಅನ್ಸುತ್ತೆ. ಸರ್, ಹೇಗಿದ್ದೀರಾ? ಹೇಗಿದೆ ನಿಮ್ಮ ಲೈಫ್ ಗ್ರಾಫ್? ಮುಂಚೆ ಹೇಗಿತ್ತು, ಈಗ ಹೇಗಿದ್ದೀರಾ? 6 ಕೇಳಲಿಲ್ಲ, 3 ಕೇಳಲಿಲ್ಲ. ಹಾಗಾಗಿ ಸಮೃದ್ಧವಾಗಿ, ಆನಂದವಾಗಿ, ಸಂತೋಷವಾಗಿದ್ದೀನಿ. ಹೀಗೆ ಖುಷಿಯಾಗಿರ್ಲಿ. ಸರ್, ಇಷ್ಟು ವರ್ಷಗಳು ನಿಮ್ಮ ಈ 2 ತರದ ಧ್ವನಿಯನ್ನ ಹಾಡ್ತಾ ಬಂದಿದ್ದೀರಾ. ಇದುವರೆಗೂ ಎಷ್ಟು ಪರ್ಫಾರ್ಮೆನ್ಸ್ ಗಳು ಕೊಟ್ಟಿದ್ದೀರಾ ಈ ದ್ವಿಗುಣ ಧ್ವನಿಯಲ್ಲಿ? ಕಡಿಮೆ 5,000 ಮೇಲೆ, ಒಂದಲ್ಲ ಎರಡಲ್ಲ 5,000 ಮೇಲೆ. ಓಕೆ, ಮೂಲತಃ ಎಲ್ಲಿಯವರು ಸರ್? ನಾವು ಮೈಸೂರಿಗೆ ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರು. ಓಕೆ, ನಾನು ಕೆಲಸ ಮಾಡಿದ ಪೂರ್ತಿ ಮೈಸೂರಲ್ಲಿ. ಮೈಸೂರು ಬಿಟ್ಟು ಎಲ್ಲೂ ಹೋಗ್ಲಿಲ್ಲ. ಇವನ್ ಹೈದರಾಬಾದ್ಗೆ ನಾನು ಸೆಲೆಕ್ಟ್ ಆಗಿದ್ದೆ ಇಂಡಿಯನ್ ಏರ್ಲೈನ್ಸ್ಗೆ. ನಮ್ಮ ತಾತ ಬೇಡ ಕಣಪ್ಪ, ನನ್ನ ಮಕ್ಕಳು ಕಣ್ಣೆದುರಿಗೆ ಹೊರಗಡೆ ಹೋಗ್ಕೊಡುದು ಕಣಪ್ಪ
ಇಲ್ಲಿ 10 ರೂಪಾಯಿ ಸಂಪಾದನೆ ಮಾಡು ಸಾಕು ಮಗನೇ, ನಿನ್ನ 1,000 ಸಂಪಾದನೆ ಸಂಪಾದನೆ ಮಾಡು. ಬೇಕಿಲ್ಲ ಅಂತ ನಾನು ಉಳಿಸ್ಕೊಡು. ಹಾಗಾಗಿ ಮೈಸೂರಿನ ಮೂಡ, ಇವತ್ತು ಮೂಡ ಅಂತೀವಿ, ಮತ್ತು CITV ಹೌದು. ಅಲ್ಲಿ ನಾನು ಸ್ಟೆನೋಗ್ರಾಫರ್ ಆಗಿ ಕೆಲ್ಸಕ್ಕೆ ಶುರುವಾಗಿ. ಓಕೆ. ನಮ್ಮ ತಾತ ಬಂದು ಮಂಡ್ಯದ ಹತ್ರ ಒಳಲು ಚಂದ್ರಗಾರ ಆಗ್ತಿದ್ರು. ಅಲ್ಲಿಂದ ಅವರು ಮಗ್ಗಾನೆ ಅಂತ ಮೈಸೂರು ಓಕೆ. ಅಲ್ಲಿಂದ ಬೆಳೆದು ಬಂದರು. ನಮ್ಮ ತಂದೆ ಹೆಸರು ರಾಮಸ್ವಾಮಿ ಅಂತ. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಆಗಿ ASI ಆಗಿ ಅವರು ನಿವೃತ್ತಿ ಹೊಂದಿದ್ರು. ಅಮ್ಮ ಜಯಮ್ಮ ಅಂತ, ಅವರು ನರ್ಸ್ ಆಗಿದ್ರು. ಬಹಳ ಕಷ್ಟದಿಂದ ನನ್ನ ಸಲಹಿದ್ದಾರೆ. ಏಳನೇ ಜನ್ಮದ ಪುಣ್ಯ ಅಂತ ತಂದೆ ತಾಯಿಗಳನ್ನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ. ನಾವು 5 ಜನ ಗಂಡು ಮಕ್ಕಳೇ, ಹೆಣ್ಣು ಮಕ್ಕಳೇ ಇಲ್ಲ ನಮಗೆ. ನಮ್ಮ ಚಿಕ್ಕಮ್ಮಂದಿರ ಮಕ್ಕಳೆಲ್ಲ ನನ್ನ ಸ್ವಂತ ತಂಗಿಯರು. ಒಳ್ಳೆ ವಾತಾವರಣದಲ್ಲಿ ಬೆಳೆದು ನಾವು 5 ಜನ ಗಂಡು ಮಕ್ಕಳು ಕೂಡ ಗಡ ಸೇರಿಸೋರು. ನಮ್ಮ ತಂದೆ ತಾಯಿಗಳು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಪಾಪ, ಬಹಳ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ. ನಮ್ಮ ವಿದ್ಯಾಭ್ಯಾಸಕ್ಕೆಲ್ಲ ಸ್ವಲ್ಪ ತುಂಬಾ ತೊಂದರೆ ಇತ್ತು. ಯಾಕಂದ್ರೆ ದುಡಿತಿದ್ದು ಒಂದು ಕೈ, ಎರಡು ಕೈಯಲ್ಲಿ. ಅಮ್ಮ ಆಮೇಲೆ ಕೆಲಸ ಸೇರ್ಕೊಡು ನರ್ಸ್ ಆಗಿ. ಅದಕ್ಕೆ ಮುಂಚೆ ತಂದೆ ಒಬ್ಬರೇ ದುಡಿದು ಪಾಪ ಕಷ್ಟಪಟ್ಟು ಸಾಕ್ತಿದ್ರು. ಆದ್ರೆ ಅವ್ರಿಗೊಂದು ಸಣ್ಣ ಚಟ ಇತ್ತು. ಆ ಚಟದಿಂದ ಎಲ್ಲಾನು ಕಳ್ಕೊಂಡ್ ಬಂದ್ ಮನೇಲಿ ನಿಂತ್ಕೊಳ್ಳೋರು. ಆಗ ನಮ್ಮಮ್ಮ ಸೊಪ್ಪು ಸೆದೆ ಏನೋ ಮಾರಿ ಪಾಪ ನಮ್ಮ ಹಾಕಿದ್ರು. ಸಾಕಿದ್ರು ಎಲ್ಲ ಕಷ್ಟಪಟ್ಟು ಏನೋ ಭಗವಂತ ಈ ಲೆವೆಲ್ ತಂದ್ಕೊಟ್ರು. ವಿದ್ಯಾಭ್ಯಾಸ ಏನ್ ಓದಿರೋದು ಸರ್? ನಾನು MA LLB ಮಾಡಿದೆ. LLB ಮಾಡಿ ನೀವು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಅಲ್ಲಿ ಸೇರ್ಕೊಂಡ್ಮೇಲೆ LLB ಮಾಡಿದೆ. ಇಲ್ಲೆಲ್ಲ ಓದಿದ್ಮೇಲೆ ಕೆಲಸ ಸೇರ್ತಾರೆ. ನಾನು SSLC ಓದ್ತಿದ್ದಾಗೆ ಕೆಲಸ ಸೇರಿದೆ. ಆಮೇಲೆ PUC ಮಾಡ್ಕೊಂಡೆ. ಆಮೇಲೆ ಈವ್ನಿಂಗ್ ಕಾಲೇಜ್ ಡಿಗ್ರಿ ಮಾಡಿದೆ. ಈವ್ನಿಂಗ್ ಕಾಲೇಜ್ MA ಮಾಡಿದೆ. ಆಮೇಲೆ ಮಾರ್ನಿಂಗ್ ಕಾಲೇಜ್ ಶಾರದಾಸ್ LLB ಮಾಡಿದೆ. ನಮ್ಮ ಡೈರೆಕ್ಟರ್ಗಳು, ನಮ್ಮ ಸುಪೀರಿಯರ್ ಆಫೀಸರ್ಸ್ ನನ್ ಕಂಡ್ರೆ ಅಷ್ಟು ಅಭಿಮಾನ, ಅಷ್ಟು ಪ್ರೀತಿ. ನಿಮ್ಗೆ ಏನ್ ಬೇಕು ಹೇಳಿ ಮಾಡ್ಕೊಡ್ತೀವಿ. ಆಮೇಲೆ ನನ್ನ ಪ್ರೋಗ್ರಾಮ್ಗಳೆಲ್ಲ ಹೋಗ್ತಂದ್ರೆ ಚೆನ್ನಾಗಿದ್ದ ಕಾರ್ಯಕ್ರಮ, ನೆಕ್ಸ್ಟ್ ಕಾರ್ಯಕ್ರಮ ಯಾವಾಗ ಎಲ್ಲ ಇವಾಗ ನಮ್ಮ ಡೈರೆಕ್ಟರ್ ಕೇಳೋದು ಬರಬೇಕು. ಅಷ್ಟು ಪ್ರೀತಿಯಿಂದ ನನ್ನನ್ನು ನೋಡ್ಕೊಂಡ್ರು. ಕೆಲಸ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದೆ. ಅಷ್ಟೊಂದು ಪ್ರೀತಿ ಎಲ್ಲರಿಗೂ. ಇವತ್ತಿಗೂ ನಾನು ಅಲ್ಲಿ CFTR ಒಳಗಡೆ ಹೋಗ್ತಿದ್ದಾಗೆ ಎಲ್ಲ ಪ್ರೀತಿಯಿಂದ ಮಾತಾಡ್ತಾರೆ. ಅದೊಂದು ನನಗೆ ಜೀವನದಲ್ಲಿ ಗಳಿಸಿದಂತ ಅಮೂಲ್ಯವಾದ ಆಸ್ತಿ ಅಂತ ನಾನು ಹೇಳ್ಬಲ್ಲೆ. ಈ ಹಾಡು ಅನ್ನೋದು ಎಲ್ಲಿಂದ ಶುರುವಾಯಿತು? ನನ್ನ ಚಿಕ್ಕಂದಿನಲ್ಲಿ ಶ್ರುತಿ ಸಿಕ್ತಿ ವಿಚಾರ. ಆ ಸಿನಿಮಾದಲ್ಲಿ ಮಾತಿಗೆ ಮಿಗಿಲಾದ ದೇವರಿಲ್ಲ, ಪ್ರೀತಿಗೆ ಹಿಡಿದಾದ ಭೂತವಿಲ್ಲ. ಮಾತಿಗೆ ಮಿಗಿಲಾದ ದೇವರಿಲ್ಲ. ಆ ಹಾಡು ನನ್ನನ್ನ ಎಲ್ಲಿಗೂ ಕರ್ಕೊಂಡು ಹೊರಟೋಯ್ತು. ಆ ಪುಟ್ಟ ಮಗು ಹಾಡುವಾಗ ಅಷ್ಟು ಖುಷಿ ಆಗೋಯ್ತು ನನಗೆ. ಇಷ್ಟು ಚೆನ್ನಾಗಿ ಹಾಡ್ತದೆ ಈ ಮಗು. ಆ ಹಾಡು ನನ್ನ ಮನೆಗೆ ಬರೋವರೆಗೂ ಅದೇ ಗುಂಪು. ನಾನು ಅವಾಗ ಇನ್ನೂ 5ನೇ ಕ್ಲಾಸ್ ಇರ್ಬೇಕೇನು. ನನ್ನ ತಂದೆ ಕರ್ಕೊಂಡು ಹೋಗಿದ್ರು ರಾಜ್ಕುಮಾರ್ ಥಿಯೇಟರ್ ಅಲ್ಲಿ. ಅಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ ಮನೆಗೆ ಬರೋವರೆಗೂ ಅದೇ ಹಾಡು. ಮನೆಗೆ ಬಂದ್ರು ಅದೇ ಹಾಡು, ಯಾರು ಕೇಳಿದ್ರು ಅದೇ ಹಾಡು. ಈಗ ಅಂದ್ಬಿಟ್ಟು ಅದು ಹಿಂಗೆ ಮಾಡ್ತಿದ್ದಕ್ಕೆ ಎಲ್ಲ ಸಿನಿಮಾ ನೋಡಿದ್ರೆ ಆ ಸಿನಿಮಾ ಪೂರ್ತಿ ಹಾಡು ಕಲಿಬೇಕು. ಇದೊಂದು ಅಭ್ಯಾಸ. ಆಮೇಲೆ ಸಿನಿಮಾ ನೋಡ್ಕೊಂಡ್ ಬಂದ್ರೆ ಅದೇನಿದೆ ಅದನ್ನೆಲ್ಲ ಬರೀಬೇಕು. ಇದು ಅಭ್ಯಾಸ. ರಾಜ್ಕುಮಾರ್ ಯಾವ ಪಾತ್ರ ಮಾಡಿದ್ರು, ಪಂಡಿತ್ ಬಾಯ್ ಅವರು ಯಾವ ಪಾತ್ರ ಮಾಡಿದ್ರು, ಆ ಪಾತ್ರದ ಹೆಸರೇನು, ಆಮೇಲೆ ಆ ಪಾತ್ರಕ್ಕೆ ಏನ್ ಮಹತ್ವ ಇತ್ತು, ಎಷ್ಟು ಇಳು ಸಿನಿಮಾ, ಎಷ್ಟು ಮೀಟ್ರು ಪಿಕ್ಚರ್, ಎಲ್ಲಿ ಅಂತ ಕಟ್ ಆಗಿದೆ ತ್ರಿಭುಜ ಕಟ್ ಮಾಡುತ್ತೆ. ಅದ್ರ ಸಿನಿಮಾ ಕಟ್ ಆಗಿದೆ ಅಂತ A ಸರ್ಟಿಫಿಕೇಟ್, U ಸರ್ಟಿಫಿಕೇಟ್ ಇದೆಲ್ಲ ಗಮನಿಸ್ಬೇಕು. ಸಿನಿಮಾ ಕಮೆಂಟ್ಸ್ ಆಗಿದೆ ಅಂದ್ರೆ ಹೋಗ್ತಿರ್ಲಿಲ್ಲ ನಾನು. ಅದು ನಾಳೆ ಹೋಗ್ಬೇಕು. ಯಾಕಂದ್ರೆ ರೀಲ್ ನೋಡ್ಬೇಕು, ಎಷ್ಟು ರೀಲು, ಎಷ್ಟು ಮೀಟ್ರು, ಆಮೇಲೆ ಅದ್ರ ನೀತಿ ಏನು, ಆ ಸಿನಿಮಾದಿಂದ ನಾವೇನ್ ಕಲಿಬಹುದು, ಸಮಾಜಕ್ಕೆ ಏನ್ ನಮ್ಮಿಂದ ಮಾಡಕ್ ಸಾಧ್ಯ, ಅವ್ರು ಸಮಾಜಕ್ಕೆ ಏನು ಸಂದೇಶ ಕೊಟ್ಟಿದ್ದಾರೆ ಅಷ್ಟನ್ನು ಗಮನಿಸ್ತಾ ಇದ್ದೆ. ಆ ಪಾತ್ರ ಒಪ್ಬಿಟ್ಟು ನಾನಾಗೆ ಮೈ ಮರ್ತು ಬಿಡ್ತಿದ್ದೆ. ನನ್ ಮುಂದೆ ಯಾಕೆ ಗಲಾಟೆ ಮಾಡಿದ್ರು ನಾನು ಸಹಿಸ್ತಿರ್ಲಿಲ್ಲ. ಸಿನಿಮಾ ನೋಡಕ್ ಬಂದಿದ್ದೀರಿ, ದಯವಿಟ್ಟು ಸಿನಿಮಾ ನೋಡಿ, ಆಮೇಲೆ ಹೊರಗಡೆ ನಿಂತ್ಕೊಂಡು ನೀವು ಬೇಕಾದ್ ಮಾತಾಡಿ, ಇಷ್ಟ ದಯವಿಟ್ಟು ಮಾಡಬೇಡಿ ಅಂತ ಅವ್ರು ತಿಳುವಳಿಕೆ ಕಾನ್ಸಂಟ್ರೇಟ್ ಮಾಡಿ ಹಂಗೇ ಸಿನಿಮಾದಲ್ಲಿ ಭಾವನೆಗೆ ಹಂಗೆ ಹೊರಗಡೆ ಬರ್ತಿದ್ದೆ. ಅಷ್ಟು ತಲ್ಲಿನಂತೆ ಸಿನಿಮಾದಲ್ಲಿ ಬೇಕಾದಷ್ಟು ಬೈತಿದ್ರು. ಯಾರು ಬೈದ್ರು ಕೂಡ ನಾನು ಉಗಿದ್ರು, ನಾನು ಊಟಕ್ಕೆ ಕರ್ದ್ರು, ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ.
ಯಾರೇನಾದ್ರೂ ಕೂಡ ಏನು ಬೇಸರ ಮಾಡ್ಕೊತಿರ್ಲಿಲ್ಲ. ನಾನ್ ಮಾಡೋದು ಅದೇ, ಅವ್ರು ಹೇಳೋದು ಅದೇ. ಅದಕ್ಕೆ ನಾನ್ ಯಾಕೆ ಯೋಚನೆ ಮಾಡ್ಬೇಕು, ಅಮ್ಮ ತಾನೇ ಬೈಯೋದು, ಅಮ್ಮ ತಾನೇ ಹೇಳೋದು, ನನ್ ಒಳ್ಳೇದಕ್ಕೆ ಹೇಳ್ತಾರೆ. ಅವ್ರು ಯಾರು ಸಪೋರ್ಟ್ ಮಾಡ್ತಿರ್ಲಿಲ್ಲ, ಹೋಗ್ಬಿಡ್ದು ಹೋಗ್ಬಿಡ್ದು ಅಂತೆಲ್ಲ ಮಾಡ್ತಿದ್ರು. ಆದ್ರೂ ಏನೇ ಮಾಡಕ್ಕಾಗಲ್ಲ, ಕಳಿಸ್ತಿರ್ಲಿಲ್ಲ ಮನೇಲಿ. ಎಲ್ಲಿ ಹೇಳ್ದೆ ಕೇಳ್ದೆ ರಾತ್ರಿ ಸಿನಿಮಾ ನೋಡ್ಕೊಂಡು 9-12 ಗಂಟೆಗೆ ಬಂದು ಮನೆ ಬಾಗಿಲ ಕೂತಿರೋದು. ಆಮೇಲೆ ಓಡಿಸ್ಬಿಡೋರು ಮನೆಯಿಂದ ಆಚೆಗೆ. ಈ ತುಂಟಾಟಗಳು ನಮ್ಗೆ ಅಪ್ಪ ಅಮ್ಮ ನಮ್ಗೆ ಸಾಕಕ್ಕೆ ತೊಂದ್ರೆ ಇಲ್ಲ, ನಮ್ ತುಂಟಾಟಗಳು ಸರಿಯಾಗಿ ಕಷ್ಟ ಆಯ್ತು. ಆದ್ರೂ ನಾವ್ ಹೆಂಗ ಸಂಭಾಳಿಸ್ಕೊಂಡು ಅಪ್ಪ ಅಮ್ಮನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ನಾವು ಅಣ್ಣ ತಮ್ಮದ 5 ಜನ ಕೂಡ ಇವತ್ತು 5 ಜನರಲ್ಲಿ ಬಹಳ ನ್ಯೂನತೆ ಇದೆ. ಯಾರು ನಾವು ಆಸ್ತಿಗಾಗ್ಲಿ ಮತ್ತೊಂದಕ್ಕಾಗ್ಲಿ ಕಿತ್ತಾಡೋರಲ್ಲ. ಯಾವ ಆಸ್ತಿಗೂ ನಾನು ಆಸೆ ಪಟ್ಟವನಲ್ಲ. ನನ್ನ ತಂದೆ ತಾಯಿ ಆಶೀರ್ವಾದ ಒಂದು ಸಾಕು ನನಗೆ ಅಂತಂದ್ರೆ ನಾನು ಬಯಸಿದ್ದು. ಸರ್, ಮಕ್ಕಳಲ್ಲಿ ತುಂಟಾಟ ಸಹಜ. ಬಟ್ ಒಂದು ಹೈಸ್ಕೂಲ್, ಒಂದು 10th ಮುಗಿದ್ಮೇಲೆ ಆಗಿನ ಕಾಲದಲ್ಲಿ ತುಂಬಾ ಜವಾಬ್ದಾರಿ ಆಗ್ಲೇ ಬರ್ತಾ ಇದ್ರು. ಯಾಕಂದ್ರೆ ಬೇಗ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತಾ ಇದ್ರು, ಮನೆ ಜವಾಬ್ದಾರಿ ತಗೋತಾ ಇದ್ರು. ನಿಮ್ ಲೈಫ್ ಅಲ್ಲಿ ಹೇಗಿತ್ತು ಆ ಒಂದು ಹೈಸ್ಕೂಲ್ 10th ಮುಗಿದ ತಕ್ಷಣ? ನಾನು SSLC ಮುಗಿದ ಕೂಡಲೇ ಮೂಡಾದ ಕೆಲಸ. ನಮ್ಮ ಅಣ್ಣ ಕೂಡ ಕೆಲಸಕ್ಕೆ ಸೇರಿದ್ರು. ನಮ್ಮಲ್ಲಿ ಯಾರು ಎಲ್ಲ ಓದ್ತಾ ಇದ್ರು. ನಾನೇ ಫಸ್ಟ್ ಕೆಲಸ. ಅದರಿಂದ ನನ್ನನ್ನೆಲ್ಲರೂ ಇವತ್ತು ಕೂಡ ಆಫೀಸ್ ಅಪ್ಪ ಅಂತ ಕರೆಯೋದು. ಆಫೀಸ್ ಅಪ್ಪ ಅಂತ ಅಂದ್ರೆ ಆಫೀಸಿಗೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದಲ್ಲ. ಹಾಗಾಗಿ ಮಕ್ಕಳಲ್ಲಿ ಇವತ್ತು ಕೂಡ ನಮ್ಮ ಆಫೀಸ್ ಅಪ್ಪ ಬಂದ್ರು. ಹೊರ ಇದ್ದಿದ್ರು ಕೂಡ ನಾನು ಯಾರನ್ನು ಆಶ್ರಯಿಸಬಾರ್ದು, ಬಹಳ ಸ್ವಂತಕ್ಕೆ ಬದುಕಬೇಕು, ಯಾರನ್ನೂ ಆಶ್ರಯಿಸಬಾರ್ದು. ಯಾಕೆಂದ್ರೆ ನಮ್ಮ ತಂದೆ ತಾಯಿಗಳು ತುಂಬಾ ತೊಂದರೆ ಕೊಟ್ಟರು. ಆಗ ಮನೆ ಈ ಕಡೆ ಕಟ್ಕೊಂಡ್ ಬರ್ತಿದ್ರು, ಆ ಕಡೆ ಮುಗಿಸ್ಕೊಂಡ್ ಬರ್ತಿದ್ರು. ನಮ್ಮ ಚಿಕ್ಕಪ್ಪಂದಿರು ಅವ್ರು ನಮ್ಗೆ ಹೇಳಿ ಸಹಿಸಕ್ ಆಗ್ತಿರ್ಲಿಲ್ಲ ವಿಷಯ. ಅವಾಗ ನಾವ್ ಯಾವ ಸ್ವಲ್ಪ ದೊಡ್ಡವರಾಗಿ ಒಂದ್ ಸ್ವಲ್ಪ ಯೋಚನೆ ಮಾಡಲ್ಲ ಅನ್ಬೋದು. ಅವ್ರದೆಲ್ಲ ಕಡಿಮೆ. ಅದಕ್ಕೆ ನಾನು ಮಾಡಿದೆ ಇದಕ್ಕೆ ನಾವು ಸಂತೋಷ ಬದುಕಬೇಕು ಅನ್ನೋ ಉದ್ದೇಶಕ್ಕೆ ತಕ್ಷಣ ಕೆಲಸ ಸೇರಿಕೊಂಡ. ಕೆಲಸದಲ್ಲೆಲ್ಲ ಕೂಡ ಶಾರ್ಟ್ ಹ್ಯಾಂಡ್ ಕನ್ನಡ ಕಲ್ತಿದ್ದೆ, ಇಂಗ್ಲಿಷ್ ಕಲ್ತಿದ್ದೆ, ಟೈಪಿಂಗ್ ಕನ್ನಡ ಇಂಗ್ಲಿಷ್ 2 ಮಾಡ್ತಿದ್ದೆ. ಅಂತ ಸ್ಪೀಡು 70 words per minute ವಿತೌಟ್ ಮಿಸ್ಟೇಕ್ ಟೈಪ್ ಮಾಡ್ತಿದ್ದೆ. ಅಂದ್ರೆ ಈಗ ಎಲ್ಲ ನಾವು ಮೊಬೈಲ್ ಹೆಸರು ಸೇಮ್ ಟೈಮ್ ನಾನು ಸೆಲೆಕ್ಟ್ ಆಗುವಾಗ 70% ಮಾಡಿದ್ದೆ. ಸೂಪರ್ ಸರ್. ಓದ್ತಾ ಇದ್ರಿ, ಕೆಲ್ಸಕ್ಕೆ ಸೇರ್ಕೋಬೇಕು, ಸ್ವಾಭಿಮಾನದಿಂದ ಜೀವನ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಇತ್ತು. ಜೊತೆಗೆ ಹಾಡು ಎಲ್ಲಿಂದ ಬಂತು, ಎಲ್ಲಿಗೆ ಬಂದು ನಿಂತಿತ್ತು ನಿಮ್ಮ ಈ ಸಿನಿಮಾ ಕತೆ? ಆಡ್ತಾನೆ ಇದ್ದೆ. ನನಗೆ ಏನ್ ಬಿಟ್ರು ನಾನು ಹಾಡು ಮಾತ್ರ ಬಿಡಕ್ ಸಾಧ್ಯ ಇಲ್ಲ. ನೀವು ಏನಾದ್ರೂ ಸ್ಕೂಲ್ ಅಲ್ಲಿ ಇದ್ದಾಗ ಪರ್ಫಾರ್ಮೆನ್ಸ್ ನನ್ನ 2ನೇ ವಯಸ್ಸು 6ನೇ ವಯಸ್ಸಲ್ಲಿ 2ನೇ ಕ್ಲಾಸ್ ಇದ್ದಾಗಲೇ ನಾನು ಈಶ್ವರನ ಪಾತ್ರ ಮಾಡಿದೆ. ಅವಾಗ ಉದುರು ಉದುರು ಮಲ್ಲಿಗೆ ಉದುರು ನಮ್ಮ ಕೇರಿಗೆ ಉದುರಿದ ಶಿವನ ಪಾದ ಸೇರು ಮಲ್ಲಿಗೆ ಇವೆಲ್ಲ ಜನಪದಗಳೆಲ್ಲ ಹಾಡ್ತಾ ಇರ್ತಿದ್ದೆ ಸ್ಕೂಲಲ್ಲಿ. ಅದೇ ರೆಸಿಡೆನ್ಸಿಯಲ್ ಸ್ಕೂಲಲ್ಲಿ ಇರ್ತಿದ್ವಲ್ಲ, ಹಾಸ್ಟೆಲ್ಗಳಲ್ಲಿ ಅಲ್ಲೇ ಎಲ್ಲ ಹಾಡ್ತಿದ್ದೆ. ಅಲ್ಲಿ ಈಶ್ವರನ್ ಪಾತ್ರ ಮಾಡಿದ್ ನೋಡಿ ಎಲ್ರಿಗೂ ನಿಬ್ಬೆರಗಾಗ್ಬಿಟ್ರು. ಒಂಥರ ಬರೀ ಉಡಾಪೆ ಅಂತ ಬರ್ತಿದ್ದೆ. ಎಲ್ಲ ಪ್ರಾಕ್ಟೀಸ್ ಅಲ್ಲಿ ಯಾವಾಗ ಸರಿ ಮಾಡ್ತಿರ್ಲಿಲ್ಲ. ಅವ್ರು ಮಾಡ್ರು ತುಂಬಾ ಭಯರು. ಬಟ್ ನಮಗೆ ಮೇಡಮ್ ಇದ್ರು ನಾಗಮ್ಮ ಅಂತ, ಇಲ್ಲ ಅವ್ಗ ಮಾಡ್ತಾನೆ ಅದೇ, ನೀವು ಸರಿ ಹೇಳ್ಕೊಡಿ ಅವ್ರಿಗೆ, ಖಂಡಿತ ಮಾಡ್ತಾನೆ ಅಂದ್ರೆ ಆ ಮಾಸ್ಟ್ರು ಹೇಳ್ಕೊಟ್ಟಿದ್ಕಿಂತ ಅದ್ಭುತವಾಗಿ ಮಾಡ್ಬಿಟ್ರೆ. ಆತರ ಮಾಸ್ಟ್ರು ಓಡ್ಬಂದು ತಪ್ಕೊಂಡು ಕಣ್ಣೀರ್ ಹಾಕ್ಬಿಟ್ಟು, ಭಗವಂತ ನಿನ್ನ ಮಹಾಪ್ರತಿಭೆ ಕೊಟ್ಟಿದ್ದಾರಪ್ಪ, ನೀನ್ ಯಾಕೆ ಅಷ್ಟೊಂದು ಹಠ ಮಾಡ್ತಿದ್ದೆ, ಇಷ್ಟೆಲ್ಲ ಪ್ರತಿಭೆ ಇಟ್ಕೊಂಡು ಮಾಡ್ಬೇಡ ಕಣಪ್ಪ, ನಿನ್ನೆಲ್ಲ ಪ್ರತಿಭೆನ ಸುಮ್ಮನೆ ನಿರರ್ಗಳವಾಗಿ ನೀನು ಪ್ರದರ್ಶನ ಮಾಡೋದು ಜನ ಇಷ್ಟಪಡ್ತಾರೆ ಅಂತ ಹೇಳಿದ್ರು. ರಾಜರಾಜೇಶ್ವರಿ ಸಂಗೀತ ಶಾಲೆ ಅಂತ ಎಲ್ಲ ಮಾಡಿದ್ರು. ಅದೇ ಫಸ್ಟ್ ಟೈಮ್ ಈಶ್ವರ. ನಾನು ನೋಡ್ತಾ ಇದ್ರೆ ನಾನೇ ಮೈ ಬಂದ್ಬಿಟ್ಟಿರ್ತೀನಿ, ನನ್ಗೆ ಗೊತ್ತೇ ಇಲ್ಲ ನಾನು ಅಂತ. ಹಾಗಾದ್ರೆ ಮೇಕಪ್ ಎಲ್ಲ ಗೊತ್ತಿಲ್ವಲ್ಲ, ಅಷ್ಟು ಮಾಡಿದ್ರು ಚೆನ್ನಾಗ್ ಆಗ್ಲೇ ಬಂದ್ಬಿಡ್ತು. ಶುರು ಮಾಡಿದ್ರು 1972 ಹಿಂಗೆ ಮನೆ ಮುಂದೆ ಹಿಂಗ್ ಸುಮ್ನೆ ಆಟ ಆಡೋದು, ನನ್ನ ಮಿಮಿಕ್ರಿ ಮಾಡೋದು, ಇದೆಲ್ಲ ಅಭ್ಯಾಸಗಳು ನನಗೆ. ಆಂಕರಿಂಗ್ ಹಿಂಗ್ ಮಾಡೋದು, ಹಾಡಾಡೋದಿಂತ ಹಾಡು ಅಂತ ಅನೌನ್ಸ್ ಮಾಡ್ಬೇಕು, ನಿವೇದಿಕೆ ಕೆಲಸ ಮಾಡ್ಬೇಕು, ಇವೆಲ್ಲ ಮನ್ಸಲ್ಲಿ ಇತ್ತು. ಅದಕ್ಕೆ ತಕ್ಕಂಗೆ ಯಾವ್ದೋ ಒಂದು ಕಾರ್ಯಕ್ರಮ ಮಾಡುವಾಗ ನಾನೀಗ ಮಾತಾಡ್ತಿದ್ದು ನೋಡಿ ನನ್ನ ಫ್ರೆಂಡ್ ಒಬ್ರು ಗೋಪಾಲ್ ಅಂತ, ಅವರು ಗಾಯಕರು, ಇವತ್ತು ಹಾಡ್ತಾ ಇಲ್ಲ ಇದ್ದಾರೆ, ಅವರು ಗಾಯಕರೇ. ಹಾಗಾಗಿ ಅವರು ಕೃಷ್ಣ ತುಂಬಾ ಚೆನ್ನಾಗಿ ಮಾತಾಡ್ತೇನೆ, ನಮ್ಮ ಆರ್ಕೆಸ್ಟ್ರಾದಲ್ಲಿ ಅನೌನ್ಸ್ ಮಾಡ್ಬಿಡು ಹೆಸರು ವಿಚಾರ ಇದು ಹಾಗೆ ಹೀಗೆ ಅಂತ ಮಾಡುವ ಕರ್ಕೊಂಡು
ಹೋಗಿ ಗ್ಯಾಪ್ ಮಾಡ್ತಾ ಇರುವಾಗ ನಿವೇದಕ್ಕೆ ನಾನು ಕೆಲಸ ಮಾಡ್ತಿದ್ದೆ. ಆಮೇಲೆ ಮಿಮಿಕ್ರಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಈ ಮುಸ್ಲಿಂ ಕೃಷ್ಣಮೂರ್ತಿ ಅವರು, ಅನಂತ್ ನಾಗ್ ಅವರು, ಬಾಲಕೃಷ್ಣ, ಶಂಕರ್ ನಾಗ್, ರಾಜ್ಕುಮಾರ್ ಯಾರು ಬೇಕು ಹೇಳಿ, ನಿಮ್ಮ ಇಷ್ಟ. ನಮ್ಮ ಬಾಲಕೃಷ್ಣ ಅವರಲ್ಲಿ ಮಾತಾಡ್ತಾರೆ ಅಂತ ನಾ ಕೇಳೋಣ. ಯಾರು ಸುದ್ದಿ ಅಂತ ಹೇಳಿದ್ರೆ ನಾನು ಸುದ್ದಿ ಕಡೋ, ನಾನಿನ್ನು ಕೊಡುವುದಕ್ಕೆಲ್ಲ ಆಗಲೇ ಅಪುಸುದ್ದಿ ಮಾಡ್ಕೊತಾನೆ. ಅಲ್ಲಮ್ಮ ನಾಟ್ಯ ನಡಿ ಬಸಂತಿದ್ದಿ, ನಾನು ಕಾಡ್ದ ನೀನು ಕಾಡ್ದೆ, ನನಗೂ ನೋಡ್ತಾ ನಿಂತಿದ್ಯಲ್ಲಮ್ಮ. ಶಂಕರ್ ನಾಗ್ ಅವರು ಮಾತಾಡ್ತಾರೆ. ವರ್ಷದಂತೂ ಹಕ್ಕಲಾದವರು ಅಡಿಗೆ ಬಂದರೆ ಈ ಪ್ರಸಿದ್ಧ ಪಾಪನ ಪ್ರಪಂಚಕ್ಕೆ ಎಂತ ಅಂತಿರೋ ಕಡೆ ನಾನ್ ಬದುಕೋಕ್ ಬಯಕ್ ಬಂದಿತ್ತಪ್ಪ. ಮುಖ್ಯಮಂತ್ರಿ ಚಂದ್ರ ಅವರು ಮಾತಾಡೋದು. ಮಹಾಜನಗಳೇ ಯಾಕೆ ಬಂದಿದ್ರು, ಏನಾಗಿದೆ ನಿಮ್ಗೆ ಆಮಲ ಮಾತು, ನೀನು ಮಗು ಕಣಪ್ಪ, ರಾಜ್ಯದಲ್ಲಿ ನಿಮ್ಗೆ ಗೊತ್ತಿಲ್ಲ, ಇಲ್ಲಿ ಬಾಳ ಕಣಪ್ಪ. ಹೌದು ನಮಸ್ಕಾರ. ನಮ್ ಏನ್ ಹೆಸರು ಅಲ್ಲ ಕಡೆ ಪ್ಯಾಟೆಗೆ ಹೋಗಿ ಅವನಿನ ಲುಂಗಿನ ತತ್ತರ ಪೊಂಗಿ ತಂದಿದ್ದೇನೆ ಕವಂಗಿ. ನನ್ನ ಮಾರನ್ನು ಬರೀ ಕೊಡಂಗ್ ಕೊಡ್ತಾವಳೆ. ನಮಸ್ಕಾರ. ನಾನು ನಂಜಕ್ಕಿ ಮಗ ಗುಂಜಪ್ಪ ಬಲ್ಲ. ಥ್ಯಾಂಕ್ ಯು. ಆಮೇಲೆ ಮುಸ್ಲಿಂ ಕೃಷ್ಣಮೂರ್ತಿ ಏನು ಹುಡುಗುಂಡೇವ ಹೋಗ್ಬಿಟ್ರು ಮುಡ್ಕೊಂಡು ಟಮಟೆ ರೇ ನಮ್ದು ಬರ್ಡ್ ನಗೈನೇ ಇದೆ ನೋಡ್ರು. ಹೋಗ್ಬಿಟ್ಟಾರೆ ಹೋಗ್ರೆ ಹುಡುಗುಂಡೇವ ಗೋಳಿ ಆಡ್ತಾರೆ. ಅಲ್ಲ ಸ್ವಾಮಿಗಳೇ, ನೀವು ನನ್ನನ್ನು ಕರೆಸಿರೋದಕ್ಕೂ ಮಾತಾಡೋದಕ್ಕೂ ಒಂದಕ್ಕೊಂದು ಕನೆಕ್ಷನೇ ಇಲ್ವಲ್ಲ. ಸಾವುಕಾರಿ ಅವ್ರಿಗೇನೈತೆ, ನಿಮ್ಗೇನ್ ಗೊತ್ತಿಲ್ವಾ? ಈ ಮಠದ ಮುಂದೆ ನಮ್ಮನ್ನ ಕಳಿಸ್ಕೊಡಿ, ಮಾಡಿ ಬೇಜಾರಿಗೆ ಆಯ್ತದೆ. ಅಂದ್ರೆ ನಿನಗಿನ ನಿಯತ್ತಿ ಈ ನನ್ನ ಮಗನಿಗೆ ನಮ್ಮ ಸುಂದರ ಕೃಷ್ಣ ಅವರು ರಘು, ನೀನಿನ್ನ ಮಗು, ನಾನು ಮನ್ಸು ಮಾಡ್ತಾ ಇದ್ದೀನಿ ನನ್ನ. ಆಮೇಲೆ ಉದಯ್ ಕುಮಾರ್ ಈ ಪವರ್ಫುಲ್ಗೆ ಹೌದಾ ನೋಡೋಣ ಯಾವನವನಲ್ಲಿ ಬಾರಿಗಿಂತ ದೊಡ್ಡವನೇ ಈ ಪವರ್ಫುಲ್ ಅವನಿಗೆ ತಿಳ್ಕೊಂಡಿದ್ದೀನಿ. ಹುಷಾರ್. I have no words. Seriously, ಅಪ್ಪ ನಾನು ಇಷ್ಟು ದಿನ ಕೃಷ್ಣಮೂರ್ತಿ ಸರ್ 2 ವಾಯ್ಸ್ ಅಲ್ಲಿ ಹಾಡ್ತಾರೆ. ಅಪ್ಪ ಹೆಂಗಿದೆಲ್ಲ ಅನ್ಕೋತಿದ್ದೆ, ಬಟ್ ಇದೆಲ್ಲ ಹೆಂಗೆ? ನಾನು ಮೇಡಮ್ ಆ ಕಾಲದಲ್ಲಿ ಇಬ್ಬರೇ ಬೆಂಗಳೂರಲ್ಲಿ ರಾಜಗೋಪಾಲ್ ಅಂತ, ಮೈಸೂರಲ್ಲಿ ನಾನು. ಆಮೇಲೆ ಇವರೆಲ್ಲ ಮಾತ್ರ ಬೆಳೆದ ಎಂತ ಪ್ರತಿಭೆಗಳು. ದಯಾನಂದ್ ಅವರು, ನಮ್ಮ ರಮೇಶ್ ಬಾಬು, ಆಮೇಲೆ ಗೋಪಿ ಇವತ್ತಿಗೂ ನನ್ನ ಕಂಡ್ರೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಗೋಪಿಯವರು ಕೂಡ ಯಾವತ್ತೂ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಅಷ್ಟು ಸಾಕು ನನಗೆ. ನಾನು ಅವ್ರೇನು ಇದಲ್ಲ, ಬಟ್ ಅವ್ರು ಮಾಡ್ತಾ ಇದ್ದಾರೆ, ನಮ್ ಇದು ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಇದೆ. ನಮ್ಗೇನು ಆ ತರ ಈಗ ಏನು ಇಲ್ಲ. ಅವರ ಪ್ರತಿಭೆ ಯಾರು ಅವ್ರನ್ನ ತಡೆಯಕ್ಕಾಗಲ್ಲ. ಆ ಪ್ರತಿಭೆ ಯಾರಪ್ಪ ಅನ್ನೋದು ನಮ್ ಸುತ್ತ ಅದಾಗ್ಬೋದು. ಅವರ ಪರಿಶ್ರಮ ತಕ್ಕಂತ ಫಲ ಅಷ್ಟೇ. ಪರಿಶ್ರಮ ಯಾರು ಆಗ್ತಾರೆ ಅವ್ರು ಖಂಡಿತ ಪ್ರತಿಫಲ ಸಿಗುತ್ತೆ. ಓಕೆ, ನೀವು ಫುಲ್ ಫ್ಲೆಡ್ಜ್ ಕಾಮಿಡಿಯನ್ ಆಗೋ, ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗೋ ಇರ್ಬೋದಿತ್ತಲ್ಲ. ನೀವು ಹೀಗೆ ಈ 2 ಪರ್ಸನಾಲಿಟಿಗಳನ್ನ ಅದಕ್ಕೆ ಕಾರಣ ನನ್ನ ಸಂಸಾರ. ಯಾಕೆಂದ್ರೆ 86 ನಾನು ಮದುವೆ ಆದೆ. ನನ್ನ ಮಕ್ಕಳನ್ನ ಸಲೋಬೇಕಲ್ಲ. ಈ ಲೈಫ್ ಬಂದ್ರೆ ನಾನು ಬದುಕ್ತಿದ್ದೆ, ಅದು ಬೇರೆ. ಆದ್ರೆ ಅದೊಂಥರ ಮರೀಚಿಕೆ ಇದೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ, ಇವತ್ತಿದ್ದ ಒಂದು ಪ್ರತಿಭೆ ನಾಳೆ ಇದೇ ಇರ್ಬೋದು.
ಎಕ್ಸಾಕ್ಟ್ಲಿ. ಆದ್ರೆ ನನಗೆ ಕೆಲಸ ಸಿಕ್ತು. ಅದು ಕೇಂದ್ರ ಸರ್ಕಾರ ನೌಕರಿ. ನನಗೆ ಒಂದು ರಿಟೈರ್ಡ್ ಆದ ಪೆನ್ಷನ್ ಸಿಗುತ್ತೆ. ನಾನು ಹೆಚ್ಚು ಕಮ್ಮಿ ಆದ್ರೆ ನನ್ನ ಮನೆಗೆ ಒಂದು ಪೆನ್ಷನ್ ಸಿಗುತ್ತೆ, ಮಕ್ಕಳ ಭವಿಷ್ಯಕ್ಕೆ ಒಂದು ಆಧಾರ ಆಗುತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ನಾನು ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ಮೊದಲು ಕೆಲಸ, ನಂತರ ನನ್ನ ಕರಿಕ್ಯುಲರ್ ಆಕ್ಟಿವಿಟೀಸ್ ಅನ್ನ ಆಲೋಚನೆನ ಬೆಳೆಸ್ಕೊಳ್ಳಾಗಿ ನಾನು ಈ ತರ ಹೋಗ್ತೇನೆ. ಇಲ್ಲ ಅಂದಿದ್ರೆ ಫುಲ್ ಫ್ಲೆಡ್ಜ್ ಅಲ್ಲ ಬೇಕಾದಷ್ಟು ಆಫರ್ಸ್ ಬಂದು ನಾನು ನೋಡ್ತೀನಿ ಬರ್ತೀನಿ ಅನ್ನೋ ಹೊರತು ಎಲ್ಲೂ ಹೋಗ್ಲಿಲ್ಲ. ನೀವು ಕಾಮಿಡಿಯನ್ ಆಗಿ ಅಂದ್ರೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ ಹೊರಬಂದಿದ್ದ, ಗಾಯಕನಾಗಿ ಹೊರಬಂದಿದ್ದ? ಈ ಒಂಥರನ ಆಲ್ರೌಂಡರ್ ಅಂತ ನಾನು ನೋಡ್ತೀನಿ. ಇವನ್ನು ಆಂಕರಿಂಗ್ ಮಾಡ್ತಾರೆ, ಲೇಡೀಸ್ ವಾಯ್ಸ್ ಇದ್ದ ಲೇಡೀಸ್ ವಾಯ್ಸ್ ಆಡ್ತಾರೆ, ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಎಲ್ಲಾ ಲ್ಯಾಂಗ್ವೇಜಸ್ ಅನ್ನ ಓದ್ತೀನಿ, ಬರಿತೀನಿ, ಮಾತಾಡ್ತೀನಿ. ಸಕಲ ಕಲಾ ವಲ್ಲಭ ಅಂತ ಇಂಥವ್ರು ನೋಡೇ ಹಂಗೇಳ್ತೀನಿ. ಇವತ್ತು ಗೊತ್ತೇ ನಮ್ಮ ಇಡೀ ವಾದ್ಯಗೋಷ್ಠಿ ತಂಡದಲ್ಲಿ ಏನಾದ್ರು ಒಂದು ವಿಶೇಷ ಅಂದ್ರೆ ಕೃಷ್ಣಮೂರ್ತಿಗೆ ಬಂದೇ ಬರ್ತದೆ. ಅವ್ರಿಗೆ ಏನೋ ಒಂದು ಅದ್ಭುತ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಕೃಷ್ಣಮೂರ್ತಿ ಇಲ್ಲ ಅಕ್ಕೆ ಚೆನ್ನಾಗಿರ್ತದೆ ಅಲ್ಲ ಹಾಕ್ಬೇಡ. ಇವಾಗ ನಮ್ ರಘು ಹೋಗ್ತಾರೆ, ಯಾವ್ದೋ ಒಂದು ಒಳ್ಳೆ ವಿಶೇಷ ಕಾರ್ಯಕ್ರಮ ಕೊಡ್ತಂದ್ರೆ ಹಣ ಬಂದ್ಬಿಡಿ ಇವನ್ ಕೇರಳ ಕಡೆ ನಮ್ಮ ವಿರಾಜಪೇಟೆ, ಮಡಿಕೇರಿ ಈ ಕಡೆ ಎಲ್ಲ ಹೋದ್ರೆ ಮಲಯಾಳಂ ಬೇಕೇ ಬೇಕು. ಮಲಯಾಳಂ ಸುಮಾರು ಗೀತೆಗಳು ಕೇರಳದಲ್ಲಿ ಪ್ರೋಗ್ರಾಮ್ಸ್ ಕೊಡ್ತಾರೆ. ಪ್ರತಿ ಜನವರಿಯಲ್ಲಿ ಕೇರಳದಲ್ಲಿ ಪ್ರೋಗ್ರಾಮ್ ಅಂದಿತೆ ಏನೇನು ಭಾಷೆಗಳಿಗೆ ಮಾಡೋಣ ಪಿನ್ನಿನ ಗಾಯಕ ಮೈಸೂರು ಕೃಷ್ಣಮೂರ್ತಿ ಅಂತ. ಭಾಷೆ ಅರ್ಥ ಆಗದೆ ಬಟ್ ಇವರು ಇಷ್ಟು ಮಾತಾಡ್ತಾರೆ. 5 ಭಾಷೆಗಳಲ್ಲಿ ಹಾಡುವಂತ ಹಿನ್ನೆಲೆ ಗಾಯಕ ಮೈಸೂರು ಕೃಷ್ಣಮೂರ್ತಿ ಅಂತ. ನನಗೆ ಜೀರ್ಣಿಸ್ಕೊಳ್ಳೋಕೆ ಯಾಕಂದ್ರೆ ಸರ್ ಗೊತ್ತಿತ್ತು ಬಟ್ ಈ ಎಕ್ಸ್ಟೆಂಟ್ ಗೊತ್ತಿರ್ಲಿಲ್ಲ. ಬಟ್ ನಿಜ ಖುಷಿ ಆಗ್ತಾ ಇದೆ ಸರ್. ನೀವು ಒಂದು ಕಾರ್ಯಕ್ರಮದಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ಬೇಕಾದ್ರೆ ಭಯ ಅನ್ನೋದು ಇತ್ತ? ಭಯ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ರಾಜ್ಕುಮಾರ್ ಹೇಳ್ತಾರೆ ನೋಡಿ, ಭಯ ಇರೋದಿಲ್ಲ, ಭಯ ಏನಂದ್ರೆ ಹಾಗೆ. ಓಕೆ, ಸೊ ನೀವು ಕೆಲಸ ಮಾಡ್ತಾ ಇದ್ರಿ, ಬಟ್ ಈ ಒಂದು ಹಾಡಿನ ಮೂಲಕ ಅಥವಾ ನಿಮ್ಮ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮೂಲಕ ಅಥವಾ ಆಂಕರ್ ಮೂಲಕ ದುಡ್ಡು ಮಾಡಿದ್ದು ಮೊದಲಿಗೆ ಯಾವಾಗ, ಎಲ್ಲಿ? ಸಾಕಷ್ಟು ಕಾರ್ಯಕ್ರಮಗಳಿದೆ. ನನಗೆ ಹೆಚ್ಚು ಖುಷಿ ಕೊಟ್ಟದ್ದು ಎಲ್ಲಾರು ಮಾಡಕ. ನನ್ನಷ್ಟುದ್ದ ಬರೀ ನೋಟಲ್ ನಾಲೆಗಳೇ, ನನ್ನಷ್ಟುದ್ದ ಬರೀ ಸೇವೆನಾರ, ನನ್ನಷ್ಟುದ್ದ ಬರೀ ಜಾಂಗೀರ, ಬಟ್ಟೆ ಎಲ್ಲ ತೊಡ ಎಣ್ಣೆ ಹಾಕಿ ಬಿಸಿ ಬಿಸಿನೇ ತಗೊಂಡು ಕತ್ತಿನ ಹಾಕ್ತಿರ್ತಾರೆ. ಎಣ್ಣೆ ಎಲ್ಲ ಬಡಿ ಬಟ್ಟೆ ಅದು 73-74 ಸಾವಿರ. ಅದು ಒಂಥರ ಅದ್ಭುತ ಕಾರ್ಯಕ್ರಮ. ಏನ್ ಜನ ತುಂಬಿಸುವುದು. ಆಮೇಲೆ ಪುರಿನಲ್ಲಿ ಹಾರ ಮಾಡ್ಕೊಂಡಿರ್ತಪ್ಪ ದಂಡೆ. ಅದು ಏನು ಆಸೆ ಇತ್ತು ಪಾಪ ಆತನಿಗೆ, ಹಂಗ ಹಾಕಿದ್ ಚಿನ್ನದ ಬೊಂಬೆಯಲ್ಲ, ದಂತದ ಬೊಂಬೆಯಲ್ಲ, ಬುದ್ಧಿ ಇರುವ ಬೊಂಬೆಯೋ, ಕಾಲವು ಕುಡಿಸಿದತೆ, ಆವಿರಿ ಎಡಿಸಿದತೆ, ಆಡುವ ಸಮಯದ ಬೊಂಬೆ ಮಾನವ, ಆಡುವ ಸಮಯದ ಬೊಂಬೆ. ಅದೆಲ್ಲ ಡ್ರೆಸ್ಗಳೇ ಹಾಕೊಳ್ತಿದ್ದೆ ಮೇಡಮ್. ಆಮೇಲೆ ಈ ಶ್ರೀರಾಮಚಂದ್ರ ಗಗನದಲ್ಲಿ ಮಳೆಯದೇನೋ ಅಲ್ಗಿಲೆಲ್ಲ ಹಾಕೊಂಡು, ಟೊಪ್ಪಿ ಹಾಕೊಂಡು, ಅದೇ ತರ ಕೈಗೆ ಗ್ಲೌಸ್, ಕಾಲು ಗ್ಲೌಸ್ ಎಲ್ಲ ಹಾಕೊಂಡು ಡ್ರೆಸ್ ಹಾಕೊಂಡು, ಗಗನದಲ್ಲಿ ಮಳೆಯದಿ ನಾ ಹುಡುಗಿನ ತನನ, ಆತನ ನದಿನ ಧರಣಿಯಲ್ಲಿ ನಿನ್ನ ಜನನ, ಮಲೆನಾಡಿನ ಮಳೆ ಹಾಡಿನ ಇಸು ಮಾತಿನ ಹೊಸತನ ತವಿದಿನ. ಎಷ್ಟು ಸರಿ ಕಡಿಮೆ ಅಂದ್ರೂ 4-5 ಸರಿ ಆಡ್ಸಲ್ಲ ಹಾಡು. ಇವನ್ ಮೈಸೂರಿನಲ್ಲಿ ನಾನು ಹಾಡ್ದಾರ ಟ್ರೂಪ್ ಯಾವ್ದು ಇಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಒಂದಲ್ಲ ಒಂದು ಇದರಲ್ಲಿ ಪ್ರೋಗ್ರಾಮ್ ಮಾಡ್ಕೊಡಿ. ಸೂಪರ್. ನೀವು ಮೊದಲಿಗೆ ನಿಮ್ಮ ತಂಡ ಅಂತ ಕಟ್ಟಿದ್ರೆ? ತಂಡ ಅಂತ ಮೊದಲು ಕಟ್ಟಿದ್ದು ಮಾನಸವಾದಿಯವರಿಂದ ಹೇಳಿದ ಗೋಪಾಲ್ ಅಂತ. ಅವರು ನನ್ನ ಆಂಕರಿಂಗ್ ಅಂತ ಕರ್ಕೊಂಡು ಅಲ್ಲಿ ಆಗ್ತಿದ್ದಂಗೆ ಯಾವ್ದೋ ಒಂದು ಒಮ್ಮರಗಡಿ ಕಾರ್ಯಕ್ರಮ ಹೋಗ್ಬೇಕು. ಎಲ್ಲಿ ಫಸ್ಟ್ ಇದರಲ್ಲಿ ದೇವರಾಜ ಮಾರ್ಕೆಟ್ ಅಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಒಮ್ಮರಗಡಿ ಹೋಗ್ಬೇಕು. ದೇವರಾಜ ಮಾರ್ಕೆಟ್ ಅಲ್ಲಿ ನನ್ನ ಮಿಮಿಕ್ರಿ ನೋಡಿ ಅಲ್ಲಿ ಹೇಳಿದ್ರು, ಅವ್ರು ಇವರೆಲ್ಲ ಖುಷಿ, ಎಷ್ಟೋ ಖುಷಿ, ದುಡ್ಡು ಲೆಕ್ಕವೇ ಇಲ್ಲ. ತಲೆ ಮೇಲೆ ಸುಡ್ಬಿಟ್ರು, ಸೋರೆಕಾಯಿ, ತೆಂಗಿನಕಾಯಿ ಎಲ್ಲ ಸೇರಿಸಿ ಒಂದು ಹಾರ ಮಾಡ್ಕೊಂಡಿದ್ದಾರೆ. ಹಗ್ಗದಲ್ಲಿ ಕಟ್ಟಿ ಎಲ್ಲ ರೆಡಿ ಮಾಡಿ ಕತ್ತಿ ನೇತಾಕ್ತಾರೆ. ನಾನು ನಿಲ್ಲಕ್ಕಂತ ಇಲ್ಲ.
ಏನಿಲ್ಲ ಅಲ್ಲೂ ಖುಷಿಯಾಗಿ ನೀವು ಅಲ್ಲೂ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ತೆಗೆದಿಟ್ಟು ಎಲ್ಲ ಮಾಡಿ ಅದನ್ನ ತಗೊಂಡಾಗ ಅಲ್ಲಿ ಕೊಟ್ಟಿದ್ದೀವಿ ಅಲ್ಲಿ ತರಕಾರಿ ಬಾತ್ ಮಾಡೋರು ಅಲ್ಲಿ ಕೊಟ್ಟು ತರಕಾರಿ ಅಲ್ಲಿ ಅವ್ರು ಆಡುವ ಸಮಯದಲ್ಲಿ ಒಬ್ಬ ಶಿವಣ್ಣ ಅಂತ ಒಬ್ಬ ಸಿಂಗರ್ ಇದ್ದ. ಅವನಿಗೆ ಮಸಾಲೆ ದೋಸೆ ತಿನ್ನಿಸ್ಬಿಟ್ಟಿದ್ರು. ಮೊದಲನೇ ಹಾಡೇ ಕಾಡ್ತಿದ್ರು. ಏನ್ ಮಾಡೋದು ನಾನು ತಿಳ್ಕೊಂಡು ಕಂಟಿನ್ಯೂ ಮಾಡ್ತೀನಿ ಅಂತ ಕಂಟಿನ್ಯೂ ಹಾಡು ಚೆನ್ನಾಗ್ ಬಂತು. ಖುಷಿ ಬಂದ್ರೆ ನಿಮ್ಮಲ್ಲಿ ಆಡ್ರೆ ನೀವೇ ಅದೇನು ಅವರೇ ಆಡ್ಬೇಕು ಅಂತ ಹೇಳಿ ಆಡ್ರೆ ನೀವು ಅಂತ ಅಲ್ಲಿ ಶುರು ಆಯ್ತು. ಹಾಡು ಅಲ್ಲಿಂದ ಪ್ರಾರಂಭ ಆಗೋಯ್ತು. ಇದು ಮಿಮಿಕ್ರಿ ಎಲ್ಲ ಆಗ್ಬೇಕು. ಈ ಯಾರು ಬೇಡ, ಗೋಪಾಲ್ ಮತ್ತು ಕೃಷ್ಣಮೂರ್ತಿ ಇಬ್ಬರೇ ಸಾಕು ಸಿಂಗರ್ಸ್, ಇನ್ ಯಾವ ಸಿಂಗರ್ಸ್ ಬೇಡ ನಮ್ಗೆ ಅಂದ್ಬಿಟ್ಟು ಅದ್ ಮಾಡಿ ಅಲ್ಲಿಂದ ಒಂದು ಲೇಡಿ ಸಿಂಗರ್ ಗೀತಾ ಅಂತ ಅವೆಲ್ಲ ದಾಸನೂರು, ಚಾಮರಾಜನಗರ, ಚೆನ್ನಾಗಿ ಎಲ್ಲರೂ ಈವನ್ ಮೋಹನ್ ಟ್ರೂಪ್ಗೆ, ಸಿದ್ಧಾರ್ಥ ಟ್ರೂಪ್ಗೆ ನಮ್ದೇ ಕಾಂಪಿಟೇಷನ್. ಸಿದ್ಧಾರ್ಥ ಟ್ರೂಪ್ ಇಡೀ ಕರ್ನಾಟಕದಾದ್ಯಂತ ಹೆಸರು. ಅಷ್ಟು ಜನ ಸೇರ್ತಿದ್ರು ಅವ್ರ ಪ್ರೋಗ್ರಾಮ್. ಅಂತದ್ದು ಅವರೆಲ್ಲ ಬಿಟ್ಬಿಟ್ಟು ನಮ್ ನೋಡಕ್ ಬರ್ಬೇಕು ಆ ಲೆವೆಲ್ ತಂದ್ರು. ಹುಡುಗಿ ತರ ವಾಯ್ಸ್ ಮಾಡಿ ಹಾಡಿದ್ದು ಯಾವಾಗ ಮೊದಲಿಗೆ? ಮಳವಳ್ಳಿ ಫಸ್ಟ್ ಕಾರ್ಯಕ್ರಮ. ಅವತ್ತು ಲೇಡೀಸ್ ಮಚ್ಚು ದೊಣ್ಣೆ ಎಲ್ಲ ಇಟ್ಕೊಂಡು ಎಲ್ರಿ ಹಾಡು ಹೇಳ್ತಾ ಇದ್ರಿ, ಎಲ್ರಿ ಹೆಣ್ಣು ಧ್ವನಿ ಎಲ್ರಿ? ನಾನು ಕೇಳಿದೆ, ಅಪ್ಪ ನಿಮ್ಗೆ ಹುಡುಗಿನೇ ಬೇಕು, ಹೆಣ್ಣು ಧ್ವನಿ ಬೇಕು, ನಮ್ ಧ್ವನಿ ಬೇಕು, ಹೆಣ್ಣು ಧ್ವನಿ ಬೇಕು. ಖುಷಿ ಆಗ್ಬಿಟ್ಟು 1,000 ರೂಪಾಯಿ ಜಾಸ್ತಿ. ಯಾವ್ದು ಫಸ್ಟ್ ಹಾಡು ಹೇಳಿದ್ದು? ಡಿಸ್ಕೋ ರುಕ್ಕಮ್ಮ, ಮಿಸ್ಟರ್ ರಾಜಾ ಸಿನಿಮಾ. ಡಿಸ್ಕೋ ರುಕ್ಕಮ್ಮ ತಕ್ಕ ತಗದೇನೆ ತಕ್ಕ ತಗದ್ನ ಕೊಡಿಸೋ ಪ್ರಿಯತಮ್ಮ ಅಂತ ಹಾಡನ್ನ, ಆ ಹಾಡನ್ನ ನಾನು ಹೆಣ್ಣಲ್ಲಿ ಹಾಡಿದೆ. ಖುಷಿ ಆಗ್ಬಿಟ್ಟಿದ್ದೆ. ಇಂತ ಖುಷಿ ಆಗ್ಲಿಲ್ಲ, ನೀವು ಚೆನ್ನಾಗಿ ಆಡ್ತೀರಿ ಸರ್, ಯಾಕೆ ಸರ್ ಆಡ್ತಿರಲ್ಲ ಅಷ್ಟೊತ್ತಿಂದ ನೀವು ಅಂತ ಆಯ್ತು. ಆಮೇಲೆ ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮ ಒಳ್ಳೆ ಹಂಗಾಗಿ ಅಲ್ಲಿಂದ ಬೆಳ್ಕೊಂಡ್ ಆಮೇಲೆ ಅವ್ರೇನ್ ಮಾಡ್ಬಿಟ್ರು, ಸರ್ ಯಾವ ಲೇಡಿ ಸಿಂಗರ್ ಬರ್ಲಿ ಬಿಡ್ಲಿ 2 ಸಾಂಗ್ ನೀವು ಆಡ್ಲೇಬೇಕು ಸರ್ ಅಂತ ಡಿಸೈಡ್. 2 ಸಾಂಗ್ ಒಂದು ಚೇಂಜಸ್ ಇರ್ಲಿ, 2 ಸಾಂಗ್ ಆಡಿ ಸರ್. ಅವ್ರು ಬರ್ಲಿ, ಲೇಡೀಸ್ ಬರ್ಲಿ, ಅವ್ರು ಆಡೋದು ಅವ್ರು ಆಡಿ ಮಾಡಿ ನೀವು ಆಡಿ ಸರ್. ಆಮೇಲೆ ಆದ್ರು. ಆಮೇಲೆ ನಿನ್ನ ಮರೆಯಾರೆ ಅವೆಲ್ಲ ಹಾಡಕ್ ಶುರು ಮಾಡಿದೆ. ಆಮೇಲೆ ಹಿಂದಿ ಹಾಡುಗಳು, ಕನ್ನಡ, ಮಲಯಾಳಂ, ತೆಲುಗು ಎಲ್ಲ ಹಾಡುಗಳು ತುಂಬಾ ಕಡೆ ಡಿಮಾಂಡ್ ಮಾಡಿ ಹಾಡ್ಸೋ ಹಾಡು ಯಾವುದು? ನಿಮ್ಮ ನಿಮ್ಗೆ ಕಂಗೊಳ ಅಂತಾನೆ ಹೇಳಿದೆ, ನೀವು ಇಟ್ಕೊಂಡಿದ್ದೀರಲ್ಲ ಎಲ್ಲಿ ಹೋದ್ರು ಅದು. ಆಮೇಲೆ ನಾನೇ ವೀಣೆ ನೀನೇ ತಂತಿ ಅವನೇ ವೈಣಿಕ ಅವನೇ ವೈಣಿಕ, ಈ ಹಾಡು ಎಲ್ಲೂ ಬಿಡೋದು. ನೀವು ಹಾಡ್ಬೇಕು ಖುಷಿ ಪಟ್ಟು ಕೇಳ್ತಾರೆ. ಆಮೇಲೆ ಚುರಾಲಿಯ 2 ವಯಸ್ಸಲ್ಲೇ ಆಡ್ಬೇಕು. चुरालिया है तुमने जो दिल को, नजर नहीं चुराया सनम, बदल के मेरी तुम जिंदगानी कहीं बदल न जाया सनम. लेकर मुझको न बेलाना, चुरा लिया है तुमने दिल को, नजर नहीं चुराना. ವಿಜಯ್ ನೋಡಿ ಬರಲ್ಲ ಎಲ್ಲದಕ್ಕೂ ಸೈ. ಈ ಪ್ರಾಕ್ಟೀಸ್ ಹೆಂಗ್ ಮಾಡ್ತೇವೆ? ಪ್ರತಿ ದಿನ 2 ಗಂಟೆ ಟೈಮ್ ಪ್ರಾಕ್ಟೀಸ್ ಮಾಡಿದ್ರೆ ಮಲಗ್ತೀರಿ. ಎಲ್ಲಿದೆ ಶಿಸ್ತು? ಪ್ರತಿ ದಿನ ಯಾರೇನೇ ಆಗಲಿ, ಊಟ ಬಿಡ್ತಿದ್ದೆ ಪ್ರಾಕ್ಟೀಸ್ ಮಾತ್ರ. ಎಷ್ಟೇ ಸರಿ 1000 ಸರಿ ಹಾಡಿರ್ಲಿ ಹಾಡನ್ನ ಮತ್ತೊಂದ್ಸರಿ ಕೇಳಬೇಕು, ಅಲ್ಲೇನು ವಿಶೇಷ ಸಿಗುತ್ತೆ. ಮಾಡಿ 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 ಅದೊಂಥರ ಮಾಸ್ಟರ್ ಸಾವು. ಕಣ್ ಮುಚ್ಚಿದ್ರೆ ಅದೇ ಹಾಡು, ಕಣ್ ಬಿಟ್ರೆ ಅದೇ ಹಾಡು, ಎಲ್ಲಿ ನಿಂತ್ರೆ ಅದೇ ಹಾಡು. ಯಾವ ಬುಕ್ ನೋಡಲ್ಲ ನಾನು, ನೋಡಿದ್ರೆ ಯಾವ ನೋಡ್ತಿರ್ಲಿಲ್ಲ. ಸ್ಟೇಜ್ ಮೇಲೆ ಬಂದ್ರು ಅಷ್ಟೇ, ಯಾವ್ದು ನೋಟ್ ಮಾಡಿ ಏನೂ ಇರಲ್ಲ. ನಮ್ಗೆ ಆ ಒಂದು ಭಾವನೆಗಳು ಬರ್ಬೇಕು ಅಂದ್ರೆ ಬುಕ್ ಇರಬೇಕು. ನಾನು ತೊಡಗಿಸ್ಕೋಬೇಕು. ಹಾಡಿನಲ್ಲಿ ತಲೀನ ಆಗ್ಬೇಕು, ಹಾಡಿಗೆ ಸರಿಯಾದಂತ ಭಾವನೆಗಳು ಕೊಡಬೇಕು, ಜನರನ್ನು ಮನರಂಜಿಸಬೇಕು, ಅವ್ರನ್ನ ಅಟ್ರಾಕ್ಟ್ ಮಾಡಬೇಕು. ಇದಿಷ್ಟೇ ನನ್ನ ಧ್ಯೇಯ.
ಸೊ ಆ ಧ್ಯೇಯವನ್ನ ನಾನು ಪರಿಪಾಲಿಸೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡಿ. ಸೂಪರ್. ನೀವು ಮನೆಯವರೆಲ್ಲ ಹೆಂಗ್ ಅಕ್ಸೆಪ್ಟ್ ಮಾಡಿದ್ರು ನಿಮ್ಮನ್ನ ಈ ತರ ದ್ವಿಗುಣದಲ್ಲಿ ಹಾಡುವಾಗ ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ಹೇಗಿತ್ತು? ನಿಮ್ಮನ್ನೆಲ್ಲ ಹಿಡಿದು ನಿಲ್ಸಿದ್ರು ಅವ್ರು ಆಕ್ಚುಲಿ, ಬೇಡ ನೀನ್ ಓದಪ್ಪ, ನೀನ್ ಹಿಂಗ್ ಹೋಗ್ಬೇಡ ಅಂತ. ಆದ್ರೂ ನನ್ನ ಆಕೆಗೆ ನನ್ನ ಕೈ ಮುಗಿಬೇಕು, 7 ಜನಕ್ಕೂ ಆಕೆ ಯಾಕೆಂದ್ರೆ ನಾನು ಸಂತೋಷ ಪಡ್ತೀನಿ. ಅಂತ ಉತ್ತಮವಾದ ಒಂದು ಸಂಸ್ಕಾರವುಳ್ಳಂತ ಹೆಣ್ಣು. ನಾವಾದ್ರೂ ಕೆಲವೊಮ್ಮೆ ಕೋಪ ಮಾಡ್ಕೊಂಡ್ಬರ್ತೀವಿ, ಬೇಜಾರು ಮಾಡ್ಕೊಂಡ್ಬರ್ತೀವಿ, ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ. ಅಂತ ಉತ್ತಮವಾದ ಒಂದು ಸಂಸ್ಕಾರವುಳ್ಳಂತ ಹೆಣ್ಣು. ನಾವು ಅವ್ರು ಇಲ್ಲೇದಾಗ ಹೇಳ್ತಾ ಇದ್ದೀವಿ, ಖಂಡಿತ ಅವ್ರು ಎದುರಿಗೆ ಹೇಳ್ದವರು ಅತಿಶಕ್ತಿ ಅನ್ಸುತ್ತೆ ಅಂತ. ಅವಳಿಗೆ ಮೇಡಮ್ ಹೆಸರು ಹೇಳಿ. ಗಾಯತ್ರಿ ನನ್ನ ಪ್ರಾಣ, ನನ್ನ ಮಕ್ಕಳು 2, ಅವೆರಡು ನನಗೆ ಪ್ರಾಣ. ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ರು ಮದ್ವೆ ಆಗ್ಬೇಕಾದ್ರೆ ಸ್ಪೆಷಲಿ? ಪ್ರೋಗ್ರಾಮ್ ಅಲ್ಲಿ ಮದುವೆ ಆಗ್ತಾ ಇದೀವಿ. ನಾನು ರೆಸೆಪ್ಷನ್ ನಿಂತ್ಕೊಂಡಿದ್ದೀನಿ, ಹಾಡ್ತಾ ಇದ್ದೀನಿ ಯಾವ್ದು ಗಂಗಾ ಯಮುನಾ ಸಂಗಮಯಿ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಬದುಕು, ಕೆನೆ ಹಾಲು ಗೆಳತಿ ಏನೇ ಕೇಳು ಕೊಡುವೆ ನಾನೆಲ್ಲ ತಗೊಳ್ತಾ ಇದ್ದೀನಿ. ಜಾತ ಆರ್ಕೆಸ್ಟ್ರಾ ರುಕ್ಮಿಣಿಯವರು ನಾವು ಹಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಫಾರಿನರ್ಸ್ ಎಲ್ಲ ಬಂದಿದ್ದಾರೆ, ನಮ್ಮ ಸೇಫ್ಟಿಯರ್ಗಳೆಲ್ಲ ಮಾಡ್ತಿದ್ದು. ಏನು ಉಗಿಸ್ಬಿಟ್ಟು ಜನ ಪೂರ್ತಿ ತುಂಬೋಗಿದೆ. ಬಂದವ್ರು ಮಾತಾಡ್ತಾ ಇದ್ದೀನಿ, ಆಮೇಲೆ ಹಾಡ್ತಾ ಇದ್ದೀನಿ. ನಿಂತ್ಕೊಂಡು ಹಾಡ್ತಾ ಇದ್ದೀನಿ, ಎಲ್ಲರೂ ಮಾತಾಡ್ತೀನಿ. ಆಮೇಲೆ ಏಕು ಏನೋ ಏನನ್ನ ಮನವು ಒಯ್ಯಾಲೆಯಾಗಿ ತೂಗಿದೆ ಅವಳು ಗಾಯತ್ರಿ ಏನ್ ಪಾಪ ಅದು ಸುಮ್ಮನೆ ಮೌನ ಬಿದ್ದಿದೆ. ಅವ್ರಿಗೆ ಸ್ವಲ್ಪ ಭಯ ಅಂತ ಏನು ಅಂತಿಲ್ಲ ಪಾಪ ಅವ್ರಿಗೆ. ಆಯ್ತು ಅದಾಗಿ ಮದುವೆ ದಿನನೇ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಕರ್ಕೊಂಡು ಮನೆಗೆ ಬಂದು ಆಟೋದಲ್ಲಿ ಕರ್ಕೊಂಡು ಹೋದ್ರು. 2 ಪ್ರೋಗ್ರಾಮ್ ಮುಗಿಸ್ಕೊಂಡು ರಾತ್ರಿ 11:30 ಮನೆಗೆ ಮದುವೆ ದಿನ. ಇದು ಎಲ್ಲರೂ ಕೇಳಿದಿರಾ? ಅದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಪಾಪ ಅವ್ರ ಮನಸ್ಥಿತಿ ಹೇಗಿರ್ಬೇಕು. ಆಮೇಲೆ ಅವಳು SSLC ಮುಗಿಸ್ಬಿಟ್ಟು ಬಾ ಮಾಡ್ಬಿಟ್ಟು ಊರಲ್ಲಿ ಇರಿಸಿ ಅವಳು SSLC ಮುಗಿಸಿ ನಾನೆಲ್ಲ ಹೊರಗಡೆ ಬೀದಿಯಲ್ಲಿ ಇಟ್ಟಿದ್ದೆ. ಅವಳ ಮಕ್ಕಳನ್ನೆಲ್ಲ ಒಂದ್ ಲೆವೆಲ್ ತರಬೇಕು, ಅದ್ಭುತವಾಗಿ ನೋಡ್ಸ್ಕೊಂಡು. ಆಕ್ಚುಲಿ ಇದು ಲೈಫ್ ಗ್ರಾಫ್ ಅಂತ. ಮೊದಲಿಗೆ ನೀವು ಕಂಡಂತ ಸೆಲೆಬ್ರಿಟಿ ಅಂದ್ರೆ ಸಿನಿಮಾ ನಟರು ಯಾರು? ಫಸ್ಟ್ ನಾನು ಶಿವರಾಜ್ಕುಮಾರ್. ಓಕೆ. ಎಲ್ಲಿ ಭೇಟಿ ಮಾಡಿದ್ವಿ? ರೈಲ್ವೆ ವರ್ಕ್ಶಾಪ್ ಇಲ್ಲಿ ಕಾರ್ಯಕ್ರಮ. ಅವ್ರು ಅವತ್ತು ಹಾಡೋದು ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಅವ್ರ ಜೊತೆ ಆಡ್ತಾ ಇದ್ರೆ ನಾನು ಅವ್ರ ಸಾಹಿತ್ಯ ಹೇಳ್ಕೊಂಡೆ. ಅವ್ರ ಜೊತೆ ಫೋಟೋಸ್ ಎಲ್ಲ ಇದೆ. ಅದೆಲ್ಲ ಆಯ್ತು, ಅದೆಲ್ಲ ಆಯ್ತು. ಅದಾದ್ಮೇಲೆ ರಾಜ್ಕುಮಾರ್ ಅವ್ರ ಜೊತೆ ಮಹಾರಾಜಾಸ್ ಕಾಲೇಜ್ ಇದು ಎಳಂದು ಪಾಠ್ಯ ಪ್ರಶಸ್ತಿ ಕೊಟ್ಟಳು. ಅವ್ರಿಗೆ ಸನ್ಮಾನ ಆಯ್ತು. ನಮ್ಗೆ ಯಾವ್ದು ಒಂದು ವೇದಿಕೆ, ಅವ್ರಿಗೆ ಯಾವ್ದು ಒಂದು ವೇದಿಕೆ. ರಾಜ್ಕುಮಾರ್ ಅಲ್ಲಿಂದ ನಾನು ಕರೀತಾ ಇದ್ದೆ, ಬನ್ನಿ ಬನ್ನಿ ಹೋದೆ. ಪೊಲೀಸರು ಯಾವ್ದು ಬಿಡಲ್ಲ ಅಂದ್ರು. ಬಿಡ್ರಪ್ಪ, ತಡಿಬೇಕಾದವ್ರು ತಡಿಯಲ್ಲ, ಯಾರು ತಂದ್ಕೊಳಕತ್ತಿಲ್ಲ, ಬಿಡಬಾರ್ದೆ. ಬಿಟ್ಬಿಡ್ರಲ್ಲ ಪೊಲೀಸರು ಬಿಡಲ್ಲ. ಹೇಗೆ ನಡೀತಾ ಇದೆ ಕಾರ್ಯಕ್ರಮ? ಎಷ್ಟೋ ದಿನಗಳಾಗುತ್ತೆ ನಿಮ್ಮ ನೋಡಿ ಅಲ್ವಾ? ಬರುವಾಗ ಕೇಳ್ತು ಅಲ್ಲೇ ಹಾಡು, ಯಾರು ಹಾಡ್ತಿದ್ದಾರಪ್ಪ, ನನ್ನ ಹಾಗೆ ಹಾಡ್ತಿದ್ದಾರೆ ಅಂತ ಸಂತೋಷ. ಶಿಲ್ಪ ನೀವೇ ಹಾಡ್ತಾ ಇದ್ದೀರಿ, ಈಗ ಹಾಡಿ ಚೆನ್ನಾಗಿದೆ ಅಂತ. ಇಲ್ಲ, ನೀವು ಬಂದ್ಮೇಲೆ ಪ್ರಯತ್ನ ಆಗಲ್ಲ. ಹಂಗಲ್ಲಪ್ಪ, ನಾವ್ ಯಾವತ್ತೋ ಒಂದ್ ದಿವಸ ಹಾಡ್ಬಿಡ್ತೀವಿ ಹಾಡನ್ನ, ನೀವು ಸದಾ ಹಾಡಿ ಜನಗಳಿಗೆ ತಲುಪಿಸೋರೆ ನೀವು. ಯಾಕಂದ್ರೆ ನಾವ್ ಯಾವತ್ತೋ ಒಂದ್ ದಿವಸ ಹಾಡಿರ್ತೀವಿ. ಇವಾಗ ಪ್ರತಿದಿನ ಹಾಡಲ್ಲಿ ನಮ್ಮನ್ನು ಜ್ಞಾಪಿಸೋರು ನೀವೇ. ನಮ್ಮ ಹಾಡು ಪ್ರಸಿದ್ಧಿಗೆ ಬರ್ಬೇಕಾದ್ರೆ ಮತ್ತೆ ಗಾಯಕರಿಂದಾನೆ ಅಲ್ವಾ? ಅದ್ಭುತವಾದ ಒಂದು ನಿಂತ್ಕೊಂಡು ನಮ್ ಕೈ ಹಿಡ್ಕೊಂಡು ಅಲ್ಲೇ ನಿಂತ್ಕೊಂಡು ಮಾತಾಡಿಸ್ತಾ. ಹೇಗಿತ್ತು ಸರ್? ಹೇಗೆ ಅನ್ನಿಸ್ತು ನಿಮಗೆ ಆ ಒಂದು? ರೋಮಾಂಚನ ಆಗಿತ್ತು ನನಗೆ. ಇಲ್ಲಿ ಮಹಾರಾಜಾಸ್ ಕಾಲೇಜ್ ರೋಡ್ ಅಲ್ಲಿ ಜ್ಯೋತಿಯವರ ಆರ್ಕೆಸ್ಟ್ರಾ, ಎಲ್ಲಾ ಸಿನಿಮಾ ನಟರು, ಮೈಸೂರು ಎಷ್ಟು ಜನ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಇರ್ತದೆ. ಅಲ್ಲಿ ನಾನು ತಂದಾನ ತಂದಾನ ಈ ಅಂದ ತಂದಾನ ಡ್ಯಾನ್ಸ್ ಮಾಡ್ಕೊಂಡು ಜ್ಯೋತಿಯವ್ರ ಜೊತೆ ಎಂಜಾಯ್ ಮಾಡ್ಕೊಂಡು ಆಡ್ತಾ ಇದ್ದೀನಿ. ರಾಜ್ಕುಮಾರ್ ಈ ಕಡೆ ಬಂದಿದ್ದಾರೆ.
ನನ್ಗೆ ಗೊತ್ತಿಲ್ಲ ರಾಜ್ಕುಮಾರ್ ಬಂದರು ಅನ್ಪಾಡ್ ಹಾಡ್ನಲ್ಲಿ ನಾನು ತಲ್ಲಿನಾಗಿದ್ದೀನಿ. ರಾಜ್ಕುಮಾರ್ ಬಂದರು ಓ ಅಂತ ಜನ ಕೂಗಿದ್ರು. ಎಲ್ಲ ನಾನು ಚೆನ್ನಾಗಿ ಆಡ್ತಾ ಇಲ್ವನೋ ಕೂಗ್ತಾರಲ್ಲ ಅಂತ ಹೆಂಗಪ್ಪ ಅಂತೆ. ಆಮೇಲೆ ರಾಜ್ಕುಮಾರ್ ಅವರು ಹಿಂಗಂದ್ರಂತೆ, ಎಲ್ಲ ಸೈಲೆಂಟ್ ಆಗ್ಬಿಟ್ಟು ಇದಕ್ಕಿದ್ದು ಸೈಲೆಂಟ್. ನಮ್ಗೆ ಯಾಕೆ ಬೇಕಾದ್ರು ಹೋಗು ಸುಮ್ಮನೆ ಆಡ್ಕೊಂಡು ನಿಂತ್ಕೊಂಡಿದ್ದೀನಿ. ಕೇಳಿ ರಾಜ್ಕುಮಾರಿ ನನ್ನ ರಾಜ್ಕುಮಾರಿ ರಾಜ್ಕುಮಾರ ಮೈ ರೋಮಾಂಚನ ತಿಳ್ಕೊಂಡು ಹಳಿ ಹಳಿ ಇನ್ನೊಂದು ಹಳಿ ಅಯ್ಯೋ ನೀವು ಬಂದ ಬಿಡೋದು ನೀವೇ ಆಡ್ಬೇಕು ಬನ್ನಿ ಬನ್ನಿ ಅಂತ ಬಹಳ ಸುಖಸಾಗಿ ಆಡ್ತಿದ್ರಿ. ತೊಂದರೆ ಕೊಟ್ಬಿಟ್ಟೆ ಅಂತ ಕಾಣಿಸುತ್ತೆ. ಇನ್ನೊಂದು 10 ನಿಮಿಷ ತಡವಾಗಿ ಬಂದಿದ್ರೆ ಇನ್ನೊಂದು 4 ಸಾಕು ಕೇಳಬಹುದಿತ್ತೇನೋ ನಾನು ಅಲ್ವಾ. ಅಲ್ಲಿಗೆ ನನ್ನ ಜನ್ಮ ಸಾರ್ಥಕವಾಗಿತ್ತು ಸಾರ್ಥಕವಾಗುತ್ತೆ. ಆಮೇಲೆ ಎಕ್ಸಿಬಿಷನ್ ಒಂದು ಕಾರ್ಯಕ್ರಮ, ರಾಜ್ಕುಮಾರ್ ಅವ್ರ ಕಾರ್ಯಕ್ರಮ ಆಯಿತು. ಅಲ್ಲಿ ಹೋಗಿ ರಾಜ್ಕುಮಾರ್ ಅವ್ರು ಮಾತಾಡಿಸ್ದೆ. ನಮ್ಮ ಕಾರ್ಯಕ್ರಮ ಶುರುವಾಯಿತು. ಅವ್ರು ವಿನಯ ಪ್ರಸಾದ್ ಅಂತ ಆಡ್ತಾ ಇದ್ದಾರೆ. ಈ ಕೆಲವು ಅಭಿಮಾನಿಗಳು ಆಟಕ್ಕೆ ಹಾಕಬೇಕು ಅಮ್ಮ, ವಿನಯ ಪ್ರಸಾದ್ ಒಳಗಡೆ ಡ್ರೆಸ್ ತಗೋಬೇಕು. ಅವ್ರು ಬಂದು ನಾನು ಕೊಡಿಸ್ತೀನಿ ಹೋಗಿ ಅಲ್ಲಿ. ಅವ್ರದೆಲ್ಲ ಬೇಕಾಗಿರೋದು ನಿಮ್ಮ ಆಟೋಗ್ರಾಫ್ ಕೊಡಿ ಸ್ವಾಮಿ. ನನಗೆ ಸುಸ್ತಾಗ ಸ್ವಾಮಿ ಇವತ್ತಿನ ಕೇಂದ್ರ ಬಿದ್ದು ನೀವು ಆಡಿಲ್ಲ ಅಂದ್ರೆ ಯಾಕೆ 3 ಕಾಸು ಬೇಡ, ನೀವು ಆಡಿ ಕೊಡಿ 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 ಅಂದ್ಬಿಟ್ಟು ನನ್ನ ಆಟ ವಿನಯ ಪ್ರಸಾದ್ ಹಿಂದ್ಗಡೆ ಬಂದು ನೋಡ್ತಾ ಇದ್ದಾರೆ. ಏನಪ್ಪಾ ಎಂತ ಅಭಿಮಾನ ಜನಗಳಲ್ಲಿ ನೋಡಪ್ಪ. ಅವ್ರ ಜೊತೆಗೆ ಹಾಡಿದ್ದೀನಿ ಕಾಯಬೇಡ ತಂಗಿ ಅಂತ ಕ್ಯಾಸೆಟ್ ಮತ್ತೆ ಅದ್ರ ಅವ್ರ ಜೊತೆ ಆಮೇಲೆ ದೇವನಹಳ್ಳಿಗೆ ಹೋಗೋಣ ಅಂತ ಅದನ್ನ ಕ್ಯಾಸೆಟ್ ಮಾಡಿದ್ವಿ, ಅದ್ರಲ್ಲಿ ಹಾಡಿದೆ. ಆಮೇಲೆ ನಿಮಿಷಾಂಬ ಬಗ್ಗೆ ಅದರಲ್ಲಿ ಹಾಡಿದ್ವಿ. ನಿಮಿಷಾಂಬ ನಿಮಿಷಾಂಬ ನಿನ್ನ ಭಕ್ತಿಯೇ ತುಂಬ, ನಿನ್ನ ನಾಮವದು ಎಂತ ಮಧುರವೇ, ನಿನ್ನ ನಾಮವದು ಎಂತ ಭಕ್ತಿಯೇ, ನಿಮಿಷಾಂಬ ನಿಮಿಷಾಂಬ ನಿನ್ನ ಭಕ್ತಿಯೇ ತುಂಬ ಅದಾದ್ರೆ. ಆಮೇಲೆ ಕರುಣೆ ತೋರು ಮಾದೇಶ್ವರ ಅಂತ ಅದು ಅಂದವನ್ನು ನೋಡಿರು ಸ್ವಾಮಿಯ ಚಂದವನ್ನು ನೋಡಿರು, ಅಂದವನ್ನು ನೋಡಿರು ಸ್ವಾಮಿಯ ಚಂದವನ್ನು ನೋಡಿರು ಡಿವೈಡ್ ಸಾಕು ಅದೊಂದು ನೋಡ್ದೆ. ಆಮೇಲೆ ಅಪ್ಪ ಎದ್ದೇಳು ಸ್ವಾಮಿ ತಾಕೆನ್ನು ಸುಖ ನಿದ್ರೆ, 2 ಸಾಂಗ್ಗಳು ಬಹಳ ಅದ್ಭುತವಾದ ಯಶಸ್ಸುಗಳು. ಕ್ಯಾಸೆಟ್ ಕಳ್ತು ತುಂಬಾ ಕಷ್ಟ ಆಯ್ತು. ಎಲ್ಲ ಮಾಡಿದ್ವಿ. ಕಾಶಿನಾಥ್ ಅವ್ರ ಸಿನಿಮಾ ಅದಂತ ನೀನೇ ನನ್ ಗಂಡ ಕಣ್ಣು, ನನ್ನ ಮಾವನ ಮಗನೇ ನೀನೇ ನನ್ ಗಂಡ ಕಣ್ಣು. ಡಬಲ್ ವಾಯ್ಸ್. ಅವರು ಫೀಮೇಲ್ ವಾಯ್ಸ್ ಪ್ರಿಯಾಚಾರ್ಯ ಅಂತ ಅವರು, ನಾನು ಮೇಲ್ ವಾಯ್ಸ್. ಅದು ಹೋಗಿ ಹೆಣ್ಣೆ ಬಜಾರಿ ಹೆಣ್ಣೆ ಆಚಾರ ಬಿಡಬೇಡವೇ, ಇಳನಿಂದ ಹಾಗೆ ನೀ ಆಡಿದರೆ ರಾಚಾರನ ಬಿಡಿಸುವೆ. ಪಂಪ ಅಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್, ಅದಕ್ಕೆ ನಾನು ಹಾಡೋದಕ್ಕೆ ಅವಕಾಶ ಕೊಟ್ಟಿದ್ದೆ, ವಾದ್ಯ ಕೊಟ್ಟಿದ್ದೆ. ಅವನು ಆ ಆಲೋಚನೆ ಇಟ್ಕೊಂಡು ಅಣ್ಣ ನನಗೆ ಹಾಡಕ್ಕೆ ನೀನು ಚಾನ್ಸ್ ಕೊಟ್ಟಿದ್ದೆ, ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಮ್ಯೂಸಿಕ್ ಮಾಡ್ತಾ ನನ್ನ ಸಿನಿಮಾಗೆ ಒಂದು ಹಾಡು ಕರ್ಕೊಂಡೋಗಿ ಮದನ್ ಮಲ್ಲೂರ್ ಸ್ಟುಡಿಯೋ ಬೆಂಗಳೂರು ಒಂದೇ ಟೈಕಲ್ಲಿ ಹಾಡ್ಬಿಟ್ಟು ಏನಯ್ಯೋ ನಾನು ಎಷ್ಟೊತ್ತಿಂದ ಓದಾಡಿದ್ದೀನಿ ನಿನಗೆ ಹೇಳ್ಬೇಕು ಅಂದ್ಬಿಟ್ಟಲ್ಲ. ಏನೈತೆ ಅಲ್ಲಿ ಅಂತ ರಸ ಏನಿಲ್ಲ ಬಿಡ, ಸಿಂಪಲ್ಸ್ ಆಗಿ ಓಡಾಡಕ್ಕೆ ಆಡ್ಬಿಡ್ಬೋದು ಅಂದ್ಬಿಟ್ಟು ಮುಗಿಸ್ಕೊಂಡ್ ಬಂದೆ. ನೋಡ್ರೆ ಕಾಶಿನಾಥ್ ನಂಗೆ ತುಂಬಾ ಇಷ್ಟವಾಗತ್ತೆ ವಾಯ್ಸು, ನೆಕ್ಸ್ಟ್ ಪಿಕ್ಚರ್ ಹುಡುಕೆಲ್ಲ ಆಡ್ಸೋದು ಅಲ್ಲಿ ನೋಡ್ಬೇಕು. ಈ ಸಂಗೀತವನ್ನ ನೀವು ಕಲ್ತಿದ್ರಾ? ಹಾರ್ಮೋನಿಯಂ ಹೇಳ್ಕೊಟ್ರು, ಆಮೇಲೆ ಮ್ಯಾಂಡ್ಲಿನ್ ಹೇಳ್ಕೊಟ್ರು, ಆನಂದ್ ಅಂತ ಮ್ಯಾಂಡ್ಲಿನ್ ಹೇಳ್ಕೊಟ್ರು. ಅವರ ದತ್ ಅಂತ ಕತ್ತಾಡ ಅವ್ರು ಮ್ಯಾಂಡ್ಲಿನ್ ಸ್ವಲ್ಪ ಹೇಳ್ಕೊಟ್ರು. ನಾನು ಅದನ್ನು ರೂಢಿಸ್ಕೊಂಡು ಮೂವ್ ಆದೆ. ಆರೋಗ್ಯ ಸ್ವಾಮಿ ಅಂತ ಅವರು ಕೀಬೋರ್ಡ್ ಸದ್ ಹೇಳ್ಕೊಟ್ರು, ಅವರು ಪೊಲೀಸ್ ಬ್ಯಾಂಡ್ ಅಲ್ಲಿ ಇದ್ರು. ಹೀಗಾಗಿ ಅದನ್ನ ಸ್ವಲ್ಪ ರೂಢಿಸ್ಕೊಂಡೆ. ಅವೆಲ್ಲ ನಾನು ರೂಢಿಸ್ಕೊಂತಾನೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಯಾರು ಹೇಳ್ಕೊಳ್ಳಿಲ್ಲ. ನಮ್ಗೆ ಯಾರು ಪ್ರಾಕ್ಟೀಸೇ ಮಾಡ್ತಿಲ್ಲ, ಯಾರು ಇಲ್ಲ. ನಮ್ಗೆ ನಾವೇ ಹೆಚ್ಚು ಕಲ್ತು ಈಗ ಆಗ ಅನ್ಕೊಂಡೆ ನಾವು ತೀರ್ಮಾನ ಮಾಡ್ಕೊಂಡು ಆಡ್ದೆ ಹೊರತು ಯಾರೆಲ್ಲ ಬಂದು ನನ್ನ ಕಾಲು ಕೂರಿಸಿ ಪ್ರಾಕ್ಟೀಸ್ಗೆ ಅಂತ ನಾನು ಹೋಗಿದ್ದೆ ಗೊತ್ತಿಲ್ಲ. ಕಲಾವಿದರ ಜೊತೆ ನೀವು ನಿಮ್ದೇ ಅಂತ ತಂಡ ಯಾವ್ದಾದ್ರು ಈಗ ಕಟ್ಟಿದ್ದೀರಾ? ಖಂಡಿತ ಮೈಸೂರು ಕೃಷ್ಣಮೂರ್ತಿ ಮತ್ತು ಅದೇ ಅಂತ ಮಾಡ್ಕೊಂಡಿದ್ದೆ. ಓಕೆ, ಸೊ ನಿಮ್ದೇ ತಂಡದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ
ನೀವು ಎರಡು ತರದ ಜೀವನ ನೋಡಿದಿರ, ಒಂದು ಕೆಲಸ ಮಾಡ್ತಾ ಒಂದು ಜೀವನ, ಇನ್ನೊಂದು ಒಬ್ಬ ಕಲಾವಿದನಾಗಿ ಜೀವನ ಮಾಡಿದಿರ. ಕಲಾವಿದನಾಗಿ ಜೀವನ ರೂಢಿಸ್ಕೊಳ್ಳೋದು ಎಷ್ಟು ಕಷ್ಟ, ಹೇಗಿರುತ್ತೆ ಅಂತ ನೀವು ಹೇಳಿ. ತುಂಬಾನೇ ಕಷ್ಟ ಮೇಡಮ್, ಕಲಾವಿದನ ಜೀವನ ತುಂಬಾ ಕಷ್ಟ. ಯಾಕೆಂದ್ರೆ ಪ್ರೋಗ್ರಾಮ್ ಸಿಕ್ಕಿದ್ರೆ ಅವ್ನು ಊಟ ಇಲ್ಲ, ಯಾವುದೋ ಕಾರ್ಯಕ್ರಮ ಹೋಗ್ತಾನೆ, ಆ ಸಮಯದಲ್ಲಿ ಯಾರು ದುಡ್ಡು ಕೊಡಲಿಲ್ಲ ಅಂದ್ರೆ ಅವನ ಪರಿಸ್ಥಿತಿ ಏನು. ಇದನ್ನೇ ನಂಬ್ಕೊಂಡು ಜೀವನ ಮಾಡೋ ತುಂಬಾನೇ ಕಷ್ಟ. ಸತ್ಯ ಹೇಳ್ತೀನಿ, ಆರ್ಕೆಸ್ಟ್ರಾನೇ ನಂಬ್ಕೊಂಡು ಮಾಡೋರು ನಿಜವಾಗ್ಲೂ ಕಷ್ಟ. ಯಾವ್ದಾದ್ರು ಒಂದು ಸಣ್ಣ ಕೆಲಸ, ಸಣ್ಣ ಪುಟ್ಟ ಕೆಲಸ, ಅವ್ನ ಕೈ ಕುಸರಿ ಕೆಲಸ ಯಾರು ಒಂದಷ್ಟು ಕಲ್ತ್ಕೊಂಡು ಮಾಡಿದ್ರೆ ಅವ್ನ ಜೀವನದಲ್ಲಿ ಸ್ವಲ್ಪ ಏಳಿಗೆ ಆಗ್ತದೆ. ಆರ್ಕೆಸ್ಟ್ರಾ ಅಂತಾನೆ ಮಾಡ್ತೀನಿ ಅಂದ್ರೆ ಯಾವ ಜೀವನದಲ್ಲಿ ಹುಡುಗಾಗಿಲ್ಲ, ಅದು ಮಾತ್ರ ನಾನು ಕಂಡುಕೊಳ್ಳುವಂತ ಸತ್ಯ. ಮೊದಲಿಗೆ ಸಿಕ್ಕಂತ ಒಂದು ಪ್ರಶಸ್ತಿ ಯಾವಾಗ? ನನಗೆ ಹೊಯ್ಸಳ ಕನ್ನಡ ಪತ್ರಿಕೆ ಒಂದು ಬರ್ತದೆ, ಶಂಕರ್ ನಾರಾಯಣ ಅಂತಿದ್ದ, ಅವನ ಅನುಪಮ ಗಾಯಕ ಅಂತ ಫಸ್ಟ್ ಪ್ರಶಸ್ತಿ. ಇತ್ತೀಚೆಗೆ ಸಂಗೀತ ರತ್ನ ಅಂತ ಬೆಂಗಳೂರು ಮನೆ ನೋಡಿದ್ರೆ ಅದ ಹಾಕೊಟ್ರು. ಆಮೇಲೆ ಸಿನಿಮಾಗಳಲ್ಲಿ ಪಾತ್ರ, ಅದನ್ನೇ ಈಗ ನಾನು ಕೇಳಕ್ ಬಂದೆ. ಹಾಡು ಹೇಳ್ತಾ ಇದ್ರಿ, ಆರ್ಕೆಸ್ಟ್ರಾ ನಿಮ್ದೆ ಕಟ್ಟಿದ್ರಿ, ಸುತ್ತಮುತ್ತ ನಮ್ಮ ಕರ್ನಾಟಕ ಸುತ್ತಮುತ್ತ ಎಲ್ಲ ಹೋಗಿ ಹಾಡು ಹೇಳ್ತಾ ಇದ್ರಿ. ಈ ಸಿನಿಮಾ ರಂಗ ಪ್ರವೇಶ ಹೇಗೆ? ನಿಮ್ಮನ್ನ ನಾವು ಸಾಕಷ್ಟು ಸೀರಿಯಲ್ಗಳಲ್ಲಿ ನೋಡಿದ್ವಿ, ಹೇಗೆ ನೀವು ಈ ಒಂದು ಸಿನಿಮಾಗೆ ಎಂಟ್ರಿ? ನನ್ನ ಸ್ನೇಹಿತರುಗಳೆಲ್ಲ ಅಣ್ಣ ಯಾಕೆ ಒಂದು ಸಿನಿಮಾದಲ್ಲಿ ಮಾಡ್ಬಾರ್ದಣ್ಣ ಮಾಡ್ಯಾಣ. ಪುಟ್ಸ್ವಾಮಿ ಅಂತ ಒಬ್ರು ನನ್ನ ಸ್ನೇಹಿತರು, ಅವರು ನಮ್ಮ ಕೋಲ್ಡೋ ರಾಮಕೃಷ್ಣ ಪರಿಚಯ ಮಾಡ್ತಾರೆ. ಅವರು ಮಕ್ಕಳೇ ಮಾಣಿಕ್ಯ ಅಂತ ಸಿನಿಮಾ ತೆಗಿತಾರೆ, ಅದ್ರಲ್ಲಿ ತೆಂಗಿನಕಾಯಿ ಫಸ್ಟ್ ಅದು ಮಾಡಿದೆ. ಅದು ಮಾಡಿ ತಗೊಂಡೋದು ಅವನು ಒಂದು ಅರ್ಧ ದಿನ ಪೂರ್ತಿ ತೆಂಗಿನಕಾಯಿ ಅಂಗಡಿನ ಬಾಡಿಗೆ ತಗೊಂಡಿದ್ದೆ. ನಾನು 15 ನಿಮಿಷದಲ್ಲಿ ಪಾಠ ಮುಟ್ಬಿಟ್ಟು ಕಳ್ಕೊಂಡು 15 ನಿಮಿಷ ಸುಸ್ತಾಗ್ಬಿಟ್ರು ಡೈರೆಕ್ಟರ್. ಏನ್ರಿ ನಾನು ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ, ಮುಗ್ದೇ ಹೋಯ್ತಾರಪ್ಪ ಮಾಡಿದ್ದೆ. ಬೇಡ ನಡಕ ಬರೋಣ ಹೋದ್ರಾಯ್ತು ಅಂದ್ಬಿಟ್ಟು ಆ ಎಮ್ಮನ್ಗೆ ಆಟ ಇಟ್ಟು ದುಡ್ಡು ಕೊಟ್ಬಿಟ್ಟು ಪೆಟ್ಟಳ ಖಾಲಿ ಕೊಟ್ಟು ಹಾಗೂ ಬಹಳ ಅದ್ಭುತ ಬಂತು. ಅವತ್ತು ಪ್ರೀವ್ಯೂ ನೋಡಕ್ಕೆ ಅಂತ ಹೋಗಿದ್ದೀನಿ, ಎಲ್ಲ ಜನ ನಾನು ನೋಡ್ತಾರೆ, ನೀವು ಅಲ್ಲಿ ಬಂದ್ರೆ ಇಲ್ಲಿ ನಾನೇ ಸರ್ ಅದ್ರಲ್ಲಿ ಪಾತ್ರ ಮಾಡಿದ್ದು. ಏನ್ರಿ ಇಷ್ಟೊಂದು ಡಿಫ್ರೆನ್ಸ್ ಕಾಣ್ತದೆ, ವೆರಿ ಗುಡ್ ವೆರಿ ಗುಡ್, ಚೆನ್ನಾಗಿದೆ ಕಣ್ರಿ ಅಂದ್ರು. ಆ ಪಿಕ್ಚರ್ಗೆ ಅವಾರ್ಡ್ ಎಲ್ಲ ಸಿಕ್ಮೇಲೆ ಅಯೋಧ್ಯೆಗೆ ನಮ್ಮ ಇಲ್ಲಿ ಮೈಸೂರಿನ ಸಹಕಲಾವಿದರು ಇದ್ರು, ಅವರು ವಿಜಯ್ ಅಂತ, ಅವರು ಕರ್ಕೊಂಡೋಗಿ ಅಯೋಗ್ಯ ಸಿನಿಮಾದಲ್ಲಿ ಪಾತ್ರ ಮಾಡಿದ್ರು. ಆಮೇಲೆ ನಾವು ಮಾರ್ಚ್ 22 ಪಾತ್ರ ಮಾಡಿದ್ವಲ್ಲ, ಅಲ್ಲೆಲ್ಲ ಪರಿಚಯ ಇದ್ದವರು, ಅವರು ನನ್ನನ್ನ ಕರ್ಸ್ಕೊಂಡ್ರು ಸಕಲೇಶ್ಪುರಕ್ಕೆ. ಅಲ್ಲಿ ನಾನು ಮತ್ತು ಕೂಡ ಆಮೇಲೆ ಪಾರ್ಟ್ 2 ಮಾಡಿದ್ದೀನಿ, ಅದು ರಿಲೀಸ್ ಆಗ್ತಾ ಇದೆ. ಆಮೇಲೆ ನನ್ನ ಹೆಸರು ಕಿಶೋರ 7% ಅದ್ರ ಮಾಡಿದ್ದೀನಿ, ಅಯೋಗ್ಯ. ಆಮೇಲೆ ಆಂಗರ್, ಇದು ನನ್ನ ಮನೆ, ಕರಿಮೆಣಸು, ಹೂವಿನ ಹಾರ, ಆಮೇಲೆ ಕರಿಮೆಣಸು ಬರ್ಬೇಕಾದ್ರು. ಈಗ ಋತುಮತಿ ಅಂತ ಬಂದೈತೆ, ಆಮೇಲೆ ಕೆಂಪೇಗೌಡ 2 ಬಂದಿದೆ, ಆಂಗರ್ ಬಂದಿದೆ, ಇದು ನನ್ನ ಮನೆ ಬಂದಿದೆ, ನನ್ನ ಹೆಸರು ಕಿಶೋರ 7% ಬಂದಿದೆ. ಈಗ ಶಾಂಭೋಗರಗಳು ಅಂತ ಅದು ಪಾತ್ರ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಪೂಜಾರಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೀರಿಯಲ್ಗೂ ನೀವು ಆ ಕಡೆಗೂ ಕೊಟ್ಟಿದ್ದೀರಾ ನೀವು? ಕಲ್ಬಿಟ್ಟು ನಾನು ಪಾತ್ರ ಮಾಡ್ತಿದ್ದು ನೋಡ್ಬಿಟ್ಟು ಕೈಲಾಸನ್ ಅವರು, ಅಣ್ಣ ನಾನು ಧಾರಾವಾಹಿ ಮಾಡ್ತೀನಿ, ಗಣಪತಿ ಹಬ್ಬದ ವಿಶೇಷ, ನೀವು ಅವತ್ತು ಮನೆ ವಿಶೇಷದವರು ಎಲ್ಲರೂ ಆರ್ಟಿಸ್ಟ್ ಕಳಿಸಿ ಒಂದು ರೋಲ್ ಮಾಡ್ಬೇಕಾಗ ಸರಿ ಅಂತ ಹೋದೆ, ಕೊಟ್ರು. ಅವತ್ತು ಅಲ್ಲಿ ನೋಡಿದ್ರೆ ಆಶಾಲತಾ ಅವರು ಬಂದಿದ್ರು, ಅವ್ರು ಜ್ಞಾಪಕ ಒಂದು ಅವಕಾಶ ಆಯ್ತು. ಹೌದು ಹೌದು ನೋಡಿದ್ದೆ ಅವ್ರ ಪ್ರೀತಿಯಿಂದ ಮಾತಾಡ್ತಾರೆ, ಅದೊಂದು ಖುಷಿ ಆಯ್ತು. ಆ ಪಾತ್ರ ಗಣಪತಿ ಬಹಳ ಚೆನ್ನಾಗಿ ಬಂತು. ಆಮೇಲೆ ಇನ್ನೊಬ್ರು ಕರ್ಸಿದ್ರು, ಮಂಗಲಂ ತಂತು ನಾನೇನ ಅಂತ, ಅಲ್ಲೆಲ್ಲ ಹೆಂಡಲ್ ಬಾರದು ಕೊಟ್ಟು ಅದು ಮಾಡಿದೆ. ಆಮೇಲೆ ಉಗೆ ಮಹದೇಶ, ಈ 3 ರೋಲ್ ಮಾಡಿದೆ. ಅಲ್ಲೇನು ಅಂತ ಇದು ಕಾಣಲಿಲ್ಲ, ರಸ ಕಾಣಲಿಲ್ಲ ನನಗೆ, ಸಿನಿಮಾ ಸ್ವಲ್ಪ ಅಟ್ರಾಕ್ಟಿವ್ ಆಗಿತ್ತು. ಸೊ ಈಗ ಮುಂದೆ ಬರ್ತಾ ಇರುವಂತಹ ಕಾರ್ಯಕ್ರಮಗಳು ನೀವು ಅಂದ್ರೆ ನೀವು ಸಿನಿಮಾದಲ್ಲಿ ತೊಡಗಿದ್ದೀರಾ ಅಥವಾ ಸೀರಿಯಲ್ಗಳಲ್ಲಿ ಇದ್ದೀರಾ? ಎರಡೂ ಇದೆ, ಸಿನಿಮಾ ನಡೀತಾ ಇದೆ. ಈಗ ಇನ್ನೊಂದು ಹೊಸ ಸಿನಿಮಾ ನಡೀತಾ ಇದೆ, ಈಗ ಕುಂಟೆಬಿಲ್ಲೆ ಅಂತ ಮಾಡಿದ್ದೀನಿ, ಅದರಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದೆರಡು ದಿನ ಪಾತ್ರ ಇದೆ ನನಗೆ, ಅದು ಮುಗಿಸ್ಬೇಕು. ಆಮೇಲೆ ಕೋಟೋ ರಾಮಕೃಷ್ಣ ಹೊಸ ಸಿನಿಮಾ ಈಗ ಅನೌನ್ಸ್ ಮಾಡೋರಿದ್ದಾರೆ, ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಸ್ನೇಹಿತರು ರಾಮಚಂದ್ರ ಡೈರೆಕ್ಟರ್ ಅಂತಿದ್ದಾರೆ, ಅವರು ಸೇರಿಸಿ ಒಂದು ಪಾತ್ರ ಪಿಕ್ಚರ್ ಮಾಡಬೇಕು ಅಂತ ಏನೋ ಪಾತ್ರ ಮಾಡೋಕ್ಕೆ ಎಲ್ಲ ನಡೀತಾ ಇದೆ. ನೋಡೋಣ ಮುಂಬರುವ ದಿನಗಳಲ್ಲಿ ಏನೇನು ಬರುತ್ತೋ
ಯಾವ ಅವಕಾಶವನ್ನು ಬಿಡದಂತೆ ಏನಾಗುತ್ತೆ ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಅಷ್ಟೇ ಸೂಪರ್ ಸರ್. ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಒಂದು ಒಳ್ಳೆ ಹಾಡು ನಮಗೋಸ್ಕರ. वादा कर ले साधना, वादा कर ले साधना, तेरे बिना तुरा नहीं, तुरा बिना मेरे होके जुदा, ये वादा रहा ना होगे जुदा, ये वादा रहा। वादा कर ले साधना, तेरे बिना मैंने रहूं, मेरे बिना तो न होके जुदा, ये वादा ना होंगे जुदा, ये वादा रहा। ಓ ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಕೃತಿಕಾ ಕುಟೀರ ಕಾರ್ಯಕ್ರಮದಲ್ಲಿ ನಿಮ್ಮ ಟೈಮ್ನ ಬಿಡು ಮಾಡ್ಕೊಂಡು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹೇಗೆ ಅನ್ನಿಸ್ತು ಸರ್ ನನ್ನ ಜೊತೆ ನಿಮ್ಮ ಒಂದು ಈ ಸಮಯ ಕಳೆದಿದ್ದು? ನನ್ನಲ್ಲಿರುವಂತ ಮನದಾಳದ ಮಾತುಗಳನ್ನ ನಿಮ್ಮನ್ನು ಹಂಚ್ಕೊಳ್ಳೋಕೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಿ. ನಿಮ್ಮ ಈ ಒಂದು ಪ್ರಯತ್ನಕ್ಕೆ ಉತ್ತಮ ಯಶಸ್ಸು ಖಂಡಿತ ದೊರೆಯಲಿ ಅಂತ ಆಶೆ. ಸರ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಲೆ ಎಲ್ಲರಿಗೂ ಬರಲ್ಲ, ಆ ಒಂದು ವರ ನಿಮ್ಮಲ್ಲಿ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ ನಿಜವಾಗ್ಲೂ ಇವ್ರು ಬರೀ ಹಾಡ್ತಾರೆ ಅಂತ ಅಷ್ಟೇ ನಂಗೆ ಗೊತ್ತಿದೆ. ಎಲ್ಲರೂ ಡಬಲ್ ವಾಯ್ಸ್ ಬರುತ್ತೆ, ಬಟ್ ಇಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಇದ್ರ ಬಗ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನಂಗಂತೂ ತುಂಬಾ ಖುಷಿ ಆಯ್ತು ಸರ್. ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಡ್ತಾ ಇನ್ನಷ್ಟು ಮನೋರಂಜನೆ ಕೊಡಿ ಎಲ್ಲರಿಗೂ ಅಂತ ಆಶಿಸ್ತೀನಿ. ಮತ್ತೊಮ್ಮೆ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ಧನ್ಯವಾದ. ಸೊ ನೋಡಿದ್ರಲ್ಲ, ನಾನಂತೂ ಫುಲ್ ಫಿದಾಗೋದೆ ಕೃಷ್ಣಮೂರ್ತಿ ಸರ್ಗೆ. ಸೊ ಈ ಒಂದು ಕಾರ್ಯಕ್ರಮ ನಿಮ್ಗೂ ಕೂಡ ಖುಷಿ ಕೊಟ್ಟಿದೆ, ಒಂದಷ್ಟು ನಿಮ್ಮ ಬಿಡುವಿನ ಸಮಯದಲ್ಲಿ ನೋಡಿ ಸಂತೋಷ ಪಟ್ಟಿದ್ದೀರಾ ಅಂತ ಭಾವಿಸ್ತಾ ಮತ್ತಷ್ಟು ಕಾರ್ಯಕ್ರಮಗಳೊಂದಿಗೆ ಮತ್ತಷ್ಟು ಕಲಾವಿದರೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಕೃತಿಕಾ ಸೈನಿಂಗ್ ಆಫ್. ನಮಸ್ಕಾರ.